श्रीगुरुभ्यो नमः हरिः ओम् हरिः ओम् अत्युद्रिक्तविदोष सत्सुखमः ज्ञानैकतानप्रभा ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थान निरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजम् नित्यं सदोपास्महे ಸರಿ 330ನೇ ಪುಟದಲ್ಲಿ ಕೆಳಭಾಗದಲ್ಲಿ ಅಥ ಏ ಅಸ್ಯ ದಕ್ಷಿಣಾ ರಶ್ಮಯಃ ತಾ ಏವ ಅಸ್ಯ ದಕ್ಷಿಣಾ ಮಧುನಾಡ್ಯೋ ಯಜುಂಶ್ಯೇವ ಮಧುಕೃತಃ ಯಜುರ್ವೇದ ಏವ ಪುಷ್ಪಂ ತಾ ಅಮೃತ ಆಪಹ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ನಿನ್ನೆ ದಿವಸ ನಾವು ಈ ಛಾಂದೋಗ್ಯದಲ್ಲಿ ಹೊಸದಾಗಿ ಕಲ್ತಿರುವಂತಹ ಅಂಶ ಏನಿತ್ತು ಅಂದ್ರೆ ಭಗವಂತನ ಅಂಶರೂಪಗಳನ್ನು ತಿಳಿಯದೆ ಆರಾಧಿಸದೆ ಅನುಗ್ರಹವನ್ನ ಪಡೆಯದೆ ಅಂಶಿ ಎನಿಸಿಕೊಂಡ ಮೂಲ ರೂಪವನ್ನು ಪಡೆಯಲಾರೆವು. ಇದು ನಡೆದಿತ್ತು ನಿನ್ನೆ. ಕೊನೆಯಲ್ಲಿ ಋಗ್ವೇದ, ಅದಕ್ಕ ಋಗ್ವೇದ ಅಂತಂದ್ರೆ ಏನು, ಆ ಋಗ್ವೇದಕ್ಕೆ ಅಭಿಮಾನಿಗಳು ಯಾರು ಇತ್ಯಾದಿಗಳನ್ನು ತಿಳ್ಕೊಂಡ್ವಿ ನಾವಲ್ಲಿಗೆ. ಹೆಂಗದ ಅಲ್ಲಿ ಅಂತಂದ್ರೆ ರುಚಃ ಏವ ಮಧುಕೃತಃ ಅಂದ್ರ ಋಗ್ವೇದಕ್ಕೆ ಅಭಿಮಾನಿಗಳಾದ ವಸುದೇವತೆಗಳೇ ಜೇನು ನೊಣಗಳಾಗಿದ್ದಾರೆ. ನಿನ್ನೆ ಬರ್ಕೊಂಡಿದ್ದೀರಿ ಅದನ್ನು. ಆಮೇಲೆ ಋಗ್ವೇದವೇ ಪುಷ್ಪವಾಗಿದೆ, ಒಳಗಿರುವ ಮಂತ್ರಗಳೇ ಮಕರಂದವಾಗಿದೆ ಅಂತೆಲ್ಲ ಕೇಳಿದ್ವಿ. ಇದೊಂದು ಸ್ವಲ್ಪ ಭಾಷ್ಯದಲ್ಲಿ ಒಂಚೂರು ಹೆಚ್ಚಿನ ಅಂಶ ಬಂದದ ಅಂತ ಅನಿಸ್ತದ. ಏನಂತಾರ ನೋಡ್ರಿ ಇಲ್ಲಿ. ಋಗ್ವೇದ ಮಾನಿನಶ್ಚೈವ ವನ್ಯಾಧ್ಯಾಹ ವಸ್ತವಸ್ತೃಚಃ ಅಂತಂತಾರೆ. ಋಗ್ವೇದಕ್ಕೆ ಅಭಿಮಾನಿಗಳಾದ ವನ್ಹಿ ಮೊದಲಾದ ವಸುಗಳು ಅವರು ರುಚಃ ಅಂತ ಕರೆಸಿಕೊಳ್ತಾರ. ಯಾಕ ಅಂದ್ರ ಅರ್ಚತ್ವಾತ್ ಪ್ರಥಮಂ ಚೈವ ವಿಶೇಷಾತ್. ಎರಡು ಕಾರಣಗಳನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ಕೋಬೇಕು ನಾವೀಗ? ರುಚಃ ಅಂದ್ರ ಋಗ್ವೇದ. ಈ ರುಚಃ ಅನ್ನುವ ಶಬ್ದಕ್ಕೆ ವನ್ಹಿ ಮೊದಲಾದ, ವನ್ಹಿ ಅಂದ್ರೆ ಅಗ್ನಿ, ಅಗ್ನಿ ಮೊದಲಾದ ದೇವತೆಗಳು ಅಂತ ಅರ್ಥ. ಯಾಕ ಅಂತಂದ್ರ ಅಲ್ರಿ ಋಗ್ವೇದ ರುಕ್ ಅಂತ ಶಬ್ದದ, ರುಚಃ ಅಂತ ಶಬ್ದದ ಬಹುವಚನ, ಅದು ವೇದ ರುಕ್ ಅನ್ನೋ ಶಬ್ದ. ಅದಕ್ಕೆ ದೇವತೆಗಳು ಅಂತ ಅರ್ಥ ಹೆಂಗ್ ಮಾಡಿದ್ರಿ ಅನ್ನೋ ಪ್ರಶ್ನೆ. ಅದಕ್ಕೆ ಎರಡು ಕಾರಣಗಳಿಂದ ರುಚಃ ಅನ್ನುವ ಶಬ್ದಕ್ಕೆ ಅಗ್ನಿ ಮೊದಲಾದ ದೇವತೆಗಳು ಅನ್ನೋ ಅರ್ಥವನ್ನ ಹೇಳಿಕತ್ತಾರ. ಹೆಂಗ ಅಂತಂದ್ರ ಬರ್ದಿಟ್ಕೊಂಡಿರಲ್ಲ ರುಚಃ ಅಂತ ಬರ್ಕೋಬೇಕು. ರುಚಃ ಅಂತ ಬರ್ಕೊಂಡು ಅದಕ್ಕ ಈಸ್ ಈಕ್ವಲ್ ಟು ಹಾಕೊಂಡು ನಂಬರ್ 1 ನಂಬರ್ 2 ಹಾಕೋಬೇಕು. ಋಗ್ವೇದ ಅಭಿಮಾನಿಗಳು ನಂಬರ್ 1, ನಂಬರ್ 2 ಪ್ರಾತಃಸವನದಲ್ಲಿ ನಂಬರ್ 2 ಒಳಗ ಪ್ರಾತಃಸವನದಲ್ಲಿ ಪ್ರಮುಖವಾಗಿ ಪೂಜಿಸಲ್ಪಟ್ಟದ್ದರಿಂದ, ಪ್ರಮುಖವಾಗಿ ಅಥವಾ ವಿಶೇಷವಾಗಿ ಪೂಜಿಸಲ್ಪಟ್ಟದ್ದರಿಂದ. ಏನಾಗ್ಲಿಕ್ಕದ, ವೇದದಲ್ಲಿ ಇದ್ದದ್ದು ರುಕ್ ಅಂತ ಶಬ್ದ ಅದ. ಅದಕ್ಕ ಶ್ರೀಮದಾಚಾರ್ಯರು ಅರ್ಥೈಸುವಾಗ ಏನ್ ಅರ್ಥೈಸ್ಲಿಕ್ಕತ್ತಾರ ಅಂದ್ರ ಅಗ್ನಿ ಮೊದಲಾದ 8 ವಸುದೇವತೆಗಳು ಅಂತ ಅರ್ಥೈಸ್ಲಿಕ್ಕತ್ತಾರ. ಋಕ್ ಅನ್ನೋ ಶಬ್ದಕ್ಕ ಲೋಕದಲ್ಲಿ ಋಗ್ವೇದ ಅಂತ ಅರ್ಥದ ರೂಢಿಯಿಂದ ಈ ಅರ್ಥವನ್ನ ಕೈಬಿಟ್ಟು ಶ್ರೀಮದಾಚಾರ್ಯರು ಅಗ್ನಿ ಮೊದಲಾದ ವಸುದೇವತೆಗಳು ಅಂತ ಅರ್ಥ ಮಾಡಿದ್ದಾರೆ.
ಹಾಗಾದ್ರೆ ಆ ಅರ್ಥ ಕೈ ಬಿಟ್ಟು ಈ ಅರ್ಥ ತೆಗೆದುಕೊಳ್ಳಿಕ್ಕೆ ಏನಾದ್ರೂ ಕಾರಣ ಇರಬೇಕಲ್ಲ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಕೊಟ್ಟ ಉತ್ತರ ಇಷ್ಟು ಅಂದ್ರೆ, ನಿತ್ಯದಲ್ಲಿ 3 ಯಜ್ಞ ಆಗ್ತದೆ. ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ಅಂತ 3 ಯಜ್ಞ. ಮನೆಯಲ್ಲಿ 3 ಹೊತ್ತಿನಲ್ಲೂ ಯಜ್ಞ ಆಗುವಂತಹ ಕಾಲ ಇತ್ತು. ಈಗ ನಾವು 3 ಹೊತ್ತು ಸಂಧ್ಯಾ ವಂದನೆಯನ್ನು ಮಾಡದೇ ಇರುವಂತಹ ಕಾಲವೂ ಇದೆ ನಮಗೆ. ಅದು ನಮ್ಮ ಕಾಲಬಲ. ನಾವು ಹೆಂಗ ಧರ್ಮವನ್ನು ಅಳಿಸಿ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಿದ್ದೇವೆ. ಅದರಿಂದ ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನಗಳಲ್ಲಿ ಪ್ರಾತಃ ಸವನದಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ಅರ್ಚಿಸಲ್ಪಡ್ತಾರಾದ್ದರಿಂದ ರುಕ್, ಅರ್ಚಿಸಲ್ಪಡುವರಾದ್ದರಿಂದಾಗಿ ರುಕ್ ಅಂತ ಕರೀತಾರೆ. ಅದು ವ್ಯಾಕರಣದ ಪ್ರಕ್ರಿಯೆ. ಇದು ಬಿಡ್ರಿ, ನಾ ಹೆಂಗ್ ತಿಳ್ಕೋಬೇಕು, ಅರ್ಚಿಸಲ್ಪಡುವರಾದ್ದರಿಂದಾಗಿ ಅವರನ್ನ ರುಕ್ ಅಂತ ಕರಿಬೇಕು. ಹಂಗ ಮಧ್ಯಾಹ್ನದಾಗೂ ಅರ್ಚಿಸಲ್ಪಡ್ತಾರ, ಸಾಯಂಕಾಲದಾಗೂ ಅರ್ಚಿಸಲ್ಪಡ್ತಾರ, ಮತ್ತು ಅವ್ರನ್ನ ಯಾಕೆ ರುಕ್ ಅಂತ ಕರೆಯಂಗಿಲ್ಲ ಅಂದ್ರೆ ಅದಕ್ಕೆ ಆಚಾರ್ಯ ಅಂತಾರ ವಿಶೇಷವಾಗಿ ಅರ್ಚಿಸಲ್ಪಡುವುದು, ಆದ್ದರಿಂದ ರುಕ್ ಅಂತ ಕರೀತಾರ. ಇದೊಂದು ನಿಯಮದ ಸಂಸ್ಕೃತದೊಳಗೆ. ಅಸಾಧಾರಣೇನ ವ್ಯಪದೇಶ ಭವಂತಿ ಅಂತ ಒಂದು ನಿಯಮದ ಇರ್ಲಿ. ಅಂತೂ ಪ್ರಾತಃ ಕಾಲದಲ್ಲಿ ಪ್ರಮುಖವಾಗಿ ಅಥವಾ ವಿಶೇಷವಾಗಿ ಮೊದಲನೇ ಯಜ್ಞದಲ್ಲಿ ಅರ್ಚಿಸಲ್ಪಡ್ತಾರ ಎನ್ನೋ ಕಾರಣಕ್ಕಾಗಿ ಆ ವಸುದೇವತೆಗಳಿಗೆ ಏನ್ ಕರೆದಿದ್ದಾರೆ, ರುಕ್ ಅಂತ ಕರೆದಿದ್ದಾರೆ. ಒಂದು, ಅಥವಾ ಅಭಿಮಾನಿಗಳಾಗಿದ್ದಾರೋ. ಎದಕ್ಕೆ ಅಭಿಮಾನಿಗಳಾಗ್ಯಾರವರು? ಋಗ್ವೇದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಆದ್ದರಿಂದಲೂ ಅವ್ರನ್ನ ಏನ್ ಕರಿಬೇಕು, ರುಕ್ ಅಂತ ಕರಿಬೇಕು. ಹಂಗಾರೆ ವಿಚಾರ ಮಾಡ್ರಿ, ಇದೊಂದು ಹೊಸ ತರಹದ ಪ್ರಯೋಗ. ಯಾವ ವಸ್ತುಗಳಿಗೆ ಯಾರು ಅಭಿಮಾನಿಗಳಾಗಿರ್ತಾರೋ ಆ ಹೆಸರಿನಿಂದ ಅವರನ್ನ ಕರೀಲಿಕ್ಕೆ ಬರ್ತದ. ಸರಿ ಆಯ್ತಾ? ತಿಳಿತಾ? ವಿಷಯ ತಿಳಿತಾ? ಈಗ ಸ್ವಲ್ಪ ಇನ್ನೊಂಚೂರು ಇದಕ್ಕೆ ವಿವರಣೆ ಮಾಡ್ತೀನಿ. ಇದನ್ನ ವಿವರಣೆ ಮಾಡಬೇಕು ಅಂತ ನನ್ನ ಆಶಾ. ಅದನ್ನ ನೀವು ಕೇಳಬೇಕಾದದ್ದು ಇನ್ನ ಅನಿವಾರ್ಯ ಧರ್ಮ. ಯಾಕಂದ್ರೆ ಮುಂದೆ ಹೋಗ್ಲಿಕ್ಕೆ ಬರುದಿಲ್ಲ ನಿಮ್ಗ. ಹಿಂಗಾಗಿ ಕೆಲವೊಮ್ಮೆ ನನ್ನ ಪಾಠ ಕೇಳ್ಬೇಕಾಗ್ತದೆ, ಕೆಲವೊಂದ್ ಸರ್ತಿ ಕೇಳ್ಬೇಕಾಗ್ತಿರ್ತದೆ. ಏನು ಅಂದ್ರೆ, ಈಗ ನೋಡ್ರಿ, ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಋಗ್ವೇದಕ್ಕೆ 8 ಮಂದಿ ವಸುಗಳು ಅಭಿಮಾನಿಗಳು ಅಂತ ಶ್ರೀಮದಾಚಾರ್ಯರ ವಾಕ್ಯ. ಆ 8 ಮಂದಿ ಹೆಸರು ನಿಮಗೆ ಹೇಳಿರ್ತೀನಿ ಅಂದ್ರೆ ನೀವು ಹೆಂಗ್ ಬರ್ಕೋಬೇಕು ಈಗ ಅಂತಂದ್ರೆ, ಮೇಲ್ಗಡೆಗೆ ಋಗ್ವೇದ ಅಂತ ಬರ್ಕೊಂಡು, ಕೆಳಗಡೆಗೆ ಅಭಿಮಾನಿಗಳು ಅಂತ ಬರ್ಕೊಂಡು, ಅದರ ಕೆಳಗಡೆಗೆ ಅಷ್ಟವಸುಗಳು ಅಂತ ಬರ್ಕೋಬೇಕ್ರಿ. ಹಾಕೋಬೇಕು ಋಗ್ವೇದ, ಅದರ ಕೆಳಗಡೆಗೆ ಯಾರೋ ಮಾರ್ಕ್ ಹಾಕೊಂಡು ಅಭಿಮಾನಿಗಳು, ಅದರ ಕೆಳಗೆ ಯಾರೋ ಮಾರ್ಕ್ ಹಾಕೊಂಡು ಅಷ್ಟವಸುಗಳು. ಈಗ ನಂಬರ್ 1 ನಂಬರ್ 2 ಅವ್ರ 8 ಮಂದಿ ಹೆಸರು ಬರ್ಕೊಂಡ್ಬಿಡ್ರಿ. ಏನ್ ಹೆಸರು ಬರ್ಕೋಬೇಕು ಅಂತಂದ್ರೆ, ದ್ರೋಣ ನಂಬರ್ 1, ದ್ರೋಣ, ದ್ರೋಣಾಚಾರ್ಯ ಅಲ್ಲ ಮತ್ತೆ, ದ್ರೋಣಾಚಾರ್ಯ ಇಲ್ಲ, ದ್ರೋಣ. ಇದು ಮೂಲ ರೂಪದ ಹೆಸರು, ಅದು ಅವತಾರದ ಹೆಸರು, ಅದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ದ್ರೋಣ, ಪ್ರಾಣ, ಪ್ರಾಣ, ಧ್ರುವ ಮೂರನೇದ್ದು, ದ್ರೋಣ, ಪ್ರಾಣ, ಧ್ರುವ, ಧ್ರುವ ಮೂರನೇದವ್ರು, ಧ್ರುವ ನಾಲ್ಕನೇದವ್ರು ಅರ್ಕ, ಐದನೇದವರು ಅಗ್ನಿ, ಐದನೇದವರು ದೋಷ. ಹೆಸರೇ ಅವ್ರದ್ದು ದೋಷ ಅಂತ. ಆದ್ರೆ ಇವ್ರನ್ನ ಕೇಳಿದ್ರೆ ನೀವು ಬೆರಗಾಗ್ಬಿಡ್ತೀರಿ, ದೋಷ ಅನ್ನೋರ್ ಹೆಸರು ಕೇಳಿದ್ರೆ. ವಾಸ್ತು ಮುಂದಿನವರು, 7ನೇದವರು ಇವರು, ವಾಸ್ತು. 8ನೇದವರು ವಿಭಾವಸು. ಸರಿನಾ? ಆಯ್ತಾ? ಬರ್ಕೊಂಡ್ರಿಲ್ಲ ಅಪ್ಪುಗಳ? 1 ನಿಮಿಷ ನಿಲ್ರಿ. ಈಗ ಉದ್ದಕ್ ಬರ್ಕೋಬ್ಯಾಡ್ರಿ. ನನ್ ನೋಡ್ರಿ, ನನ್ ಕೇಳ್ರಿ, ಲೆಕ್ಕ ತಪ್ತೀರಿ. ಕಾಡದ ಇದು. ಹಾದಿ ತಪ್ಸ್ಕೊಂಡ್ರಿ ಅಂದ್ರೆ ಹೊಳ್ಳಿ ಬರೋದ್ರಾಗ 8 ಬೇಗ ಹೋಗ್ತಾವ. ಕುಲಕರ್ಣಿ ಅವ್ರೆ, ಹಿಂಗ್ ಹೆದರ್ಸಿ ಪಾಠ ಹೇಳಿದ್ರೆ ಹೆಂಗ್ ಮಜಾ ಬರ್ತದ ನೋಡ್ರಿ. ಹಂಗ ಸುಮ್ ಬಿಟ್ಬಿಟ್ರೆ ಆಚಾರ ಮಹಿಮಾ ಗೊತ್ತಾಗ್ತದೆ ನೀವು. ಗುಡಿಯವರ ಕೃಷ್ಣನನ್ನ ಸಾಕು ತಂದೆ ಇದ್ನಲ್ಲ ನಂದಗೋಪ ಅಂತ, ಅವನೇ ದ್ರೋಣ ಎಂಬ ವಸು. ಆಶ್ಚರ್ಯವೇನು ಅಂದ್ರೆ, ಈ ವಸು ಋಗ್ವೇದಕ್ಕೆ ಅಭಿಮಾನಿಯಾಗಿದ್ದಾನೆ ಅಂತ ನಮಗೆ ಶ್ರೀಮದಾಚಾರ್ಯ ಹೇಳೋ ತನಕನೂ ಗೊತ್ತಿಲ್ಲ. ಅಂದ್ರೆ 10,000 ಚಿಲ್ಲರೆ ಮಂತ್ರಗಳು ಇವತ್ತು ನಮಗೆ ಉಪಲಬ್ಧವಿದ್ದ ಋಗ್ವೇದದಲ್ಲಿದೆ. ನೆನಪಿಟ್ಟುಕೊಡ್ರಿ ನಾಡೋ ಶಬ್ದಗಳನ್ನ. ಇವತ್ತು ನಾನು ಯಾವ ಋಗ್ವೇದದ ಮಂತ್ರಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೇನೆ, ಋಗ್ವೇದ ಸಂಹಿತ ಅಂತ ಟೆಕ್ಸ್ಟ್ ಬುಕ್ಕು, ಇದರಲ್ಲಿ 10,000 ಚಿಲ್ಲರೆ ಮಂತ್ರಗಳಿವೆ. ಇಷ್ಟಕ್ಕೂ
ಎಲ್ಲದಕ್ಕೂ ಅಭಿಮಾನಿ ಯಾರು ಅಂತ ಕೇಳಿದ್ರೆ ದ್ರೋಣ ಎಂಬ ವಸು, ಅಂದ್ರೆ ಕೃಷ್ಣನ ಸಾಕು ತಂದೆಯಾದ ನಂದಗೋಪ. ಮಹೇಶಾಚಾರ್, ಈ ಪಾಠವನ್ನು ನೀವು ಎಂದೂ ಕಲ್ತಿಲ್ಲ, ಫಸ್ಟ್ ಟೈಮ್ ಕಲೀಲಿಕತ್ತೀರಾದ್ದರಿಂದ ನಾನು ವಿಸ್ತಾರ ಮಾಡಿ ಪಾಠ ಹೇಳ್ತಿದ್ದೇನೆ. ಆಕ್ಚುಲಿ ಇಲ್ಲಿಲ್ಲ ನಿಮ್ಗೆ ಅದೆಲ್ಲ ಗದ್ಲು ಬೇಕಾಗಿಲ್ಲ, ನಾನು ಹೇಳಬೇಕು ಅಂತ ಇಟ್ಕೊಂಡು ಹೇಳ್ತಿದ್ದೆ. ಏನಾತೀಗ, ಈ ಅಷ್ಟವಸುಗಳೇನು ಋಗ್ವೇದಕ್ಕೆ ಅಭಿಮಾನಿಗಳಾಗ್ಯಾರ, ಆ ಋಗ್ವೇದಕ್ಕೆ ಅಭಿಮಾನಿಗಳಾದ 8 ಮಂದಿಯಲ್ಲಿ ದ್ರೋಣ ಅಂತನೋ ವಸು ಏನಿದ್ದಾರ ಅವರು ಏನಾಗ್ಯಾರ, ಎದಕ್ಕೆ ಅಭಿಮಾನಿ ಆಗ್ಯಾರ ಅವರು? ದ್ರೋಣ ಅಂತನ್ನೋರು ಋಗ್ವೇದಕ್ಕೆ ಅಭಿಮಾನಿಯಾಗ್ಯಾರ. ಅವರೇ ದ್ರೋಣೋ ವಸೂನಾಂ ಪ್ರಬರಃ. ಭಾಗವತದಲ್ಲಿ ಈ ಮಾತು ಬರ್ತದೆ, ದಶಮಸ್ಕಂದಲ್ಲಿ. ವಿಚಾರ ಮಾಡಿ ನೋಡ್ರಿ, ಕೃಷ್ಣ ಯಾರ ಮನೆಯಲ್ಲಿ ಆಡಿ ಬೆಳೆದ, ಯಾರ ಮನೆಯಲ್ಲಿ ಆಡಿ ಬೆಳೆದ? ಭಾಗವತಕ್ಕೊಂದು ಹೊಸ ರೂಪವನ್ನು ಕೊಟ್ಟರು ಶ್ರೀಮದಾಚಾರ್ಯ ಪ್ರಭಾಕರ್ ಆನಂದ್ ಅವರು. ಏನು ಒಂದು ಹೊಸ ರೂಪ ಏನು ಅಂದ್ರೆ, ದ್ರೋಣ ಮತ್ತು ಧರಾದೇವಿ ಅಂದ್ರೆ ಯಶೋಧ ನಂದಗೋಪ, ಇವ್ರ ಗಂಡ ಹೆಂಡತಿ. ಇವರು ಮೂಲ ರೂಪದಲ್ಲೂ ಅಂದ್ರೆ ವೇದಾಭಿಮಾನಿಯಾದ ಗಂಡ ಜೊತೆಗಿದ್ದ ಯಶೋಧ ಯಾವ ವೇದಕ್ಕೆ ಅಭಿಮಾನಿ? ಋಗ್ವೇದಾಭಿಮಾನಿಗಳ ಮನೆಯಲ್ಲಿ ಬೆಳೆದುಕೊಂಡು ಬಂದ ಕೃಷ್ಣ. ಭಾಗವತದಲ್ಲಿ ಇಷ್ಟು ದಿವಸ ಈ ಆಸ್ಪೆಕ್ಟೇ ಇರ್ಲಿಲ್ಲ ನಮ್ಮ ಕಡೆಗೆ, ಹೊಸ ಅಂಶ ಸಿಕ್ತು ನಮಗೆ. ತಿಳಿತೇನಪ್ಪ ಅಣ್ಣ? ಹಾ, ತಿಳಿತಿಲ್ಲ ಏನಂತ ಹೇಳಿದ್ದ? ಯಾರವಳು? ದ್ರೋಣ ಅಂತ ಹೇಳಿದ್ನಲ್ಲ ಈಗಿನ. ಇಲ್ಲ, ನಂದಗೋಪ. ಅದೇ ಧರಾದೇವಿ ದ್ರೋಣ ಅಂತ ಹೇಳಿದ್ನಲ್ಲ. ದ್ರೋಣ ಮತ್ತು ಧರಾದೇವಿಯರು ಯಶೋಧ ನಂದಗೋಪರಾಗಿದ್ದಾರೆ. ಅವರ ಮನೆಯಲ್ಲಿ ಕೃಷ್ಣ ಬೆಳೆದಿದ್ದಾನೆ. ಋಗ್ವೇದಾಭಿಮಾನಿಗಳು. ಈಗ ವಿಚಾರ ಮಾಡ್ರಿ, ನಮ್ಮಿಂದ ಋಗ್ವೇದ ಹೇಳಿಸ್ಬೇಕಾದ್ರೆ ಅವ್ರ ಅನುಗ್ರಹ ಮಾಡಬೇಕು. ನಮಗೆ ಋಗ್ವೇದ ಹೇಳ್ಬೇಕು ಅಂದ್ರೆ ಅವ್ರ ಅನುಗ್ರಹ ಮಾಡಬೇಕು. ಆಶ್ಚರ್ಯ ಅನಿಸ್ತದ ನನಗ, ಜಗನ್ನಾಥ ದಾಸರು ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ದೇವಕಿ ಮತ್ತು ಯಶೋಧೆಯರಿಗೆ ನಮಸ್ಕಾರ ಮಾಡ್ಯಾರ. ಯಾಕಂತ ನಾ ವಿಚಾರ ಮಾಡಿದೆ, ಕೃಷ್ಣನ ತಾಯಿ ಅಂತ ಒಂದು ಅಂಶ ಇತ್ತು. ಅಷ್ಟೇ ಅಲ್ಲ, ಅವ್ರು ಋಗ್ವೇದಕ್ಕೆ ಅಭಿಮಾನಿಗಳಾದವರ ಪತ್ನಿ ಅವರು. ಏನ್ ಅದ್ಭುತ ಶಾಸ್ತ್ರ ಪ್ರಪಂಚ ತೆಗೀರಿ, ನಿಮ್ಗೆ ಹೇಳ್ತೀನಿ ನೋಡ್ರಿ. ಮುಗೀತಾ? ಇನ್ನೊಂದು ಮಾತು ಮುಂದಿಂದು ಏನು, ಅದರಲ್ಲಿ ಒಬ್ರು ಬರ್ತಾರ, ದ್ಯೂ ಅಂತ ಒಬ್ರ ಹೆಸರು, ಇದ್ರಾಗ ಹೆಸರು ಚೇಂಜ್ ಆಗಿದೆ, ದ್ಯುನಾಮಕ ವಸು ಅಂತ. ಅವ್ರು ಯಾರು ಅಂದ್ರೆ ಭೀಷ್ಮಾಚಾರ್ಯರು. ಅವ್ರು ಋಗ್ವೇದಕ್ಕೆ ಅಭಿಮಾನಿಗಳು ಅಂತ ಗೊತ್ತಿಲ್ಲ ನಮಗ, ಬರ್ಕೊಂಡು ಇಟ್ಕೊಳ್ರಿ. ಅಲ್ಲಿ ಧ್ರುವ ಅನ್ನೋದು ದ್ಯೂ ಅಂತ ಪಾಠ ಆಗಿದೆ ಕೆಲವು ಕಡೆಗೆ, ಗೊತ್ತಾಯ್ತಾ? ಧ್ರುವ ಅನ್ನೋದು ದ್ಯೂ ಅಂತೂ ಪಾಠ ಆಗಿದೆ. ದ್ಯುನಾಮಕ ವಸು ಅವ್ರು ಭೀಷ್ಮಾಚಾರ್ಯರು, ಅವ್ರು ಋಗ್ವೇದಕ್ಕೆ ಅಭಿಮಾನಿಗಳು. ಏನ್ ಆಶ್ಚರ್ಯ ರೀ ಎಲ್ಲಾದ್ರೂ. ಪ್ರಭಾಕರ್, ಅನುಶಾಸನ ಪರ್ವ, ಶಾಂತಿ ಪರ್ವಗಳು ಭೀಷ್ಮಾಚಾರ್ಯ ಉಪದೇಶ ಮಾಡಿದ್ದು ನೋಡಿದ್ರೆ ವೇದಾಭಿಮಾನಿತ್ವ ಸ್ಪಷ್ಟ ಆಗ್ತದ ಅವ್ರದ್ದು. ಏನ್ರಿ ಮಹೇಶಾಚಾರ್ಯ, ಹೌದು ಇಲ್ಲೋ? ಹೆಂಗದ ಅಂತ ತಿಳ್ಕೊಂಡು ಹೇಳಿ. ಇನ್ನು ಮುಂದ ಮತ್ತೊಬ್ಬರು ಯಾರು? ಅಗ್ನಿ ಪ್ರಧಾನವರು. ಆಕ್ಚುಲಿ ಈಗ ಪ್ರಧಾನವರು ಅಗ್ನಿ ಯಾರು? ಪ್ರಧಾನ. ಇಲ್ಲಿ ಅಷ್ಟವಸುಗಳಲ್ಲಿ ಪ್ರಧಾನರಾದವರು ಅಗ್ನಿ. ಬಂದ ನೋಡ್ರಲ್ಲಿ, ಅಗ್ನಿಯಲ್ಲಿ ಬಂದಾರ ಅಂತ ಕೇಳಿದ್ರೆ ಅರ್ಕ ಆದ್ಮೇಲೆ ಅಗ್ನಿ ಬಂದಾರ, ಬರ್ಕೊಂಡು ಇಟ್ಕೊಳ್ರಿ. ವಸುಗಳಲ್ಲಿ ಪ್ರಧಾನರು ಅಗ್ನಿ ಅಂತ ಬರ್ದಿಟ್ಕೋಬೇಕು. ವಸುಗಳಲ್ಲಿ ಪ್ರಧಾನರು ಅಗ್ನಿ ಅಂತ ಬರ್ದಿಟ್ಕೋಬೇಕು. ಸರಿ ಆಯ್ತಾ? ಸರಿ, ಇನ್ನು ಉಳಿದವ್ರನ್ನ ಆಮೇಲೆ ನೋಡಂತ, ಇನ್ನು ಮುಂದೆ ನೋಡಂತ. ಅವರು ಆ ದೋಷ ಅಂತೇನಿದ್ದಾರೆ ನೋಡ್ರಿ, ಆ ದೋಷ ಅನ್ನೋ ವಸುವಿನ ಮುಂದೆ ಬೇಕಾದ್ರೆ ಪ್ರತ್ಯೇಕ ಬರ್ಕೊಂಡ್ಬಿಟ್ರಿ, ಹೆಂಗೋ ಅಡ್ಡತಿಡ್ಡಾಗಿ ಬರ್ಕೊಂಡ್ಬಿಟ್ರಿ ನೀವು ಯಾಗಲೇ. ದೋಷ ಪ್ಲಸ್ ಶರ್ವರಿ ಅಂತ ಗಂಡ ಹೆಂಡತಿ ಹೆಸರು ಬರ್ಕೊಳ್ರಿ. ದೋಷ ಪ್ಲಸ್ ಶರ್ವರಿ ಅಂತ ಗಂಡ ಹೆಂಡತಿ ಹೆಸರು ಬರ್ಕೊಳ್ರಿ, ಗೊತ್ತಾಯ್ತಾ? ಅವ್ರ ಬಾಜುಕ ಪುತ್ರ ಅಂತ ಬರ್ಕೊಳ್ರಿ. ಇವ್ರಿಗೆ ಹುಟ್ಟಿದ ಮಗ ಯಾರು ಅಂತ ಕೇಳಿದ್ರೆ ಶುಂಶುಮಾರ ರೂಪಿ ಪರಮಾತ್ಮ. ಶುಂಶುಮಾರ, ದೋಷ ಮತ್ತು ಶರ್ವರಿಯ ಮಗ ಯಾರು ಅಂದ್ರೆ ಶುಂಶುಮಾರ. ಏನ್ರಿ ಮಹೇಶಾಚಾರ್? ಶುಂಶುಮಾರ ರೂಪಿ ಪರಮಾತ್ಮ ಯಾರ ಮಗ ಅಂದ್ರ ಋಗ್ವೇದಕ್ಕೆ ಅಭಿಮಾನಿಗಳಾದ ದೋಷ ಶರ್ವರಿ ಎಂಬುವರ ಮಗ ಅವ. ಈಗ ಭಾಗವತ, ಈಗ ದಶಮಸ್ಕಂದ ಎಲ್ಲ ಬೇರೆ ಬೇರೆ ಆಗ್ಲಿಕತ್ತ, ಈಗ ಹೊಸ ಹೊಸ ಅಂಶ ಬರ್ಲಿಕತ್ತ. ಈಗ ಪಂಡಂಗಾಚಾರ ಮತ್ತೊಮ್ಮೆ ದಶಮಸ್ಕಂದ ಶುರು ಮಾಡೋಣಂತ, ಹಿಂಗ ಶುರು ಮಾಡೋಣಂತ ಈಗ. ಆನಂದ್ ಅವ್ರ
ಗೊತ್ತಾತ ಹೇಳ್ರಿ, ನಾ ಊರಿಗೆ ಹೋಗ್ತೀನಿ, ನೀವು ಆಮೇಲೆ ಶುರು ಮಾಡ್ರಿ ಅಂತ ಹೇಳ್ರಿ ಅಂತ ಕಳ್ಸಿ. ಹಾ ಆಯ್ತಾ, ಸರಿ. ಇನ್ನು ಇವ್ರು ಯಾರ್ಯಾರ ಮಕ್ಕಳು, ಇವ್ರಿಗೆ ಏನೇನ್ ಮಕ್ಕಳು ಅಂತ ಎಲ್ಲ ಅದ. ಇದನ್ನ ಬಹಳ ದೀರ್ಘಕ್ಕೆ ಹೋಗ್ತದೆ ಅಂತ ತಿಳ್ಕೊಂಡು ಇಲ್ಲೇ ನಿಲ್ಲಿಸ್ತೀನಿ, ಮತ್ ಮುಂದೆ ಹೋಗ್ತೀನಿ. ಸುಮ್ನೆ ನಾ ಹೇಳಿರ್ತೀನಿ, ಕೇಳಿಸ್ಕೊಂಡ್ಬಿಡ್ರಿ, ಬರ್ಕೊಳಕ್ ಹೋಗ್ಬೇಡ್ರಿ. ಏನು ಅಂತ ಕೇಳಿದ್ರೆ, ದಕ್ಷ ಪ್ರಜಾಪತಿ 2ನೇ ಸರ್ತಿ ಹುಟ್ಟಿ ಬಂದ್ರು. 1ನೇ ಸರ್ತಿ ದಕ್ಷ ಆಗಿದ್ರು, 2ನೇ ಸರ್ತಿ ದಶಪ್ರಚೇತಸರ ಮಕ್ಕಳಾಗಿ ಬಂದ್ರು. ಆಗ ಅವರು 60 ಜನ ಕನ್ಯೆಯರನ್ನು ಪಡೆದಿದ್ದಾರೆ. ಅದರಲ್ಲಿ 10 ಜನ 10 ಜನ ಹೆಣ್ಮಕ್ಕಳನ್ನ ಯಮದೇವರಿಗೆ ಕೊಟ್ಟಿದ್ದಾರೆ. ಏನು, ದಕ್ಷ ಪ್ರಜಾಪತಿಯು ತನ್ನ 60 ಜನ ಮಕ್ಕಳಲ್ಲಿ 10 ಜನರನ್ನ ಯಮದೇವರಿಗೆ ಕೊಟ್ಟಿದ್ದಾರೆ. ಆ 10 ಜನರಲ್ಲಿ ಒಬ್ಬ ಹೆಂಡತಿ ವಸು ಅಂತ ತಿಳಿದುಕೊಂಡು ಅವರಲ್ಲಿ ಹುಟ್ಟಿ ಬಂದ 8 ಮಕ್ಕಳೇ ಅಷ್ಟವಸುಗಳು ಅಂತ ಹೆಸರು. ಗೊತ್ತಾಯ್ತಾ? ಬರ್ಕೊಳ್ರಿ. ಯಮದೇವರ ಧರ್ಮರೂಪದ 10 ಹೆಂಡತಿಯರಲ್ಲಿ 10 ಹೆಂಡತಿಯರಲ್ಲಿ ಒಬ್ಬಳಾದ ವಸು ಎಂಬ ಹೆಂಡತಿಯ 10 ಜನ ಹೆಂಡತಿಯರಲ್ಲಿ ಒಬ್ಬಳಾದ ವಸು ಎಂಬುವಳ ಮಕ್ಕಳೇ ಅಷ್ಟವಸುಗಳು. ಬಹಳ ಗದ್ಲದ ರೀ, ಬಹಳ ಗದ್ಲದ. ತಿಳಿತೇನೆ, ಬರ್ಕೊಂಡ್ರನೆ ಅಂತ ಹೇಳಿ. ಅಂದ್ರ ಯಮದೇವರ ಮಕ್ಕಳು ವಸುಗಳು ಒಂದ್ ಲೆಕ್ಕದಲ್ಲಿ. ಯಮದೇವರ ಮಕ್ಕಳಾದ್ರೆ ಅವರು ವಸುಗಳು. ಒಂದ್ ಮಜಾ ಹೇಳ್ತೇನೆ ಕೇಳ್ರಿ, ಇನ್ನೊಂದ್ ಮಜಾ ಹೇಳ್ತೀನಿ. ಏನು ಅಂತ ಕೇಳಿದ್ರೆ, ಯಾರ್ಯಾರಲ್ಲಿ ಯಾರ್ಯಾರು ಹುಟ್ಟ್ಯಾರ ಅಂತದ ಇರ್ಲಿ, ಅದು ಮುಂದೋಣಂತ. ಆಯ್ತಾ? ಅಲ್ಲಿ ವಾಸ್ತು ಅಂತ ಬರ್ಕೊಂಡಿದ್ದೆ ನೋಡ್ರಿ, ಅಷ್ಟವಸುಗಳಲ್ಲಿ ವಾಸ್ತು ಅಂತ ತಿಳ್ಕೊಂಡು ಬರ್ಕೊಂಡ್ರೆ ಅವ್ ಕೊನೆಗೆ ಬಂದ ನೋಡ್ರಿ, 7ನೇದ ವಾಸ್ತು. ಆ ವಾಸ್ತುವಿನ ಮಗನೇ ವಿಶ್ವಕರ್ಮ ಎಂಬುವಂತಹ ದೇವತೆ. ಪ್ರಸಿದ್ಧ ವಿಶ್ವಕರ್ಮ ಇಂಜಿನಿಯರ್, ಗೊತ್ತಾತಿಲ್ಲ? ವಿಶ್ವಕರ್ಮ ಅನ್ನುವಂತಹ ಇಂಜಿನಿಯರ್. ಈ ವಿಶ್ವಕರ್ಮನ ಮಗನೇ ಚಾಕ್ಷುಷ ಮನ್ವಂತರದ ಮನು. ವಿಶ್ವಕರ್ಮನ ಮಗನೇ ಚಾಕ್ಷುಷ ಮನು. ಓಕೆ, ನೆಕ್ಸ್ಟ್ ಹೋಗೋಣ ಅಂತೀನಿ. ಬರ್ರಿ, ಇಷ್ಟು ಸಾಕು. ಇವತ್ತು ನಾವು ವಸುದೇವತೆಗಳ ಬಗ್ಗೆ ಓದಿದ್ದು. ತಿಳಿತಿಲ್ಲ ಅಂತ ಹೇಳಿದ್ದು. 6ನೇ ಮನ್ವಂತರ ಚಾಕ್ಷುಷ ಮನು ಬರ್ಕೊಂಡೆ. ಮನು ಅವನೇ ಅಭಿಮಾನಿ. ಯಾರ್ದು? ಧೃತರಾಷ್ಟ್ರ ಗಂಧರ್ವ. ನಿಮಗೇನ್ರ ಮಾತಾಡ್ಸ್ಕೊಂಡ್ ಮತ್ತೆ ಅಲ್ಲಿ ಹೋಗಿದ್ರೆ ನಂಗೆ ಗೊತ್ತಿಲ್ಲ, ಸುಮ್ಮತ್ ಮಾತಾಡ್ಸ್ಕೊಂಡ. ಇಷ್ಟ ಆಯ್ತು. ಈಗ ಮುಂದೆ ಎರಡನೇದ್ದು ಏನು ಅಂದ್ರೆ, ಅಥ ಏ ಅಸ್ಯ ದಕ್ಷಿಣಾರಶ್ಮಯ ತಾಯೇವ ಅಸ್ಯ ದಕ್ಷಿಣಾ ಮಧುನಾಡ್ಯ. ಆ ಸೂರ್ಯಮಂಡಲ ಏನಿದೆಯಲ್ಲ, ಅದರ ದಕ್ಷಿಣ ಭಾಗ ಅಂದ್ರೆ ಬಲಭಾಗದಲ್ಲಿ ಇರುವಂತಹ ಕಿರಣಗಳೇನಿವೆಯೋ ಅವು ಜೇನುಗೂಡಿಗೆ ಇರುವಂತಹ ಬಲಭಾಗದ ಛಿದ್ರಗಳು. ನಿನ್ನೆ ಬರ್ಕೊಂಡಿರಿ, ಬರ್ಸಂಗಿಲ್ಲ, ಸುಮ್ನೆ ಹೋಗ್ತಿರ್ತೀನಿ, ನಿಮ್ ಕಲ್ಪನಾ ಬರ್ತದಲ್ಲ. ಒಂದು ಪ್ಯಾಟರ್ನ್ ಬರ್ಸಿವ್ ನಾ ನಿನ್ನೆ, ಅದ ಪ್ಯಾಟರ್ನ್ ಪ್ರಕಾರ ಹೋಗೋದಷ್ಟ ಕೆಲಸ. ನಿನ್ನೇನ್ ಬರ್ಸ್ಬಿಟ್ಟಿವಿ, ಸೂರ್ಯನ ಪೂರ್ವಕ್ಕೆ ಬರುವ ಕಿರಣಗಳು, ಜೇನುಗೂಡಿಗೆ ಪೂರ್ವಕ್ಕಿದ್ದ ಚಿತ್ರಗಳು, ಇಷ್ಟು ಬರ್ಸಿವಿ. 100 ಕಾಮನ್ ಆಗಿ ಬರ್ಕೋತ ಹೋಗೋದಷ್ಟ ಕೆಲಸ. ದಕ್ಷಿಣ ಮಧುನಾಡ್ಯ ಯಜುಂಷಿ ಏವ ಮಧುಕೃತಃ. ಆಶ್ಚರ್ಯ ಏನು ಅಂದ್ರೆ, ಯಜುರ್ವೇದ ಏನಿದೆಯಲ್ಲ, ಈ ಯಜುರ್ವೇದ ಇದೆಯಲ್ಲ, ಇದೇ ಜೇನ್ನೊಣಗಳು ಅಂತ ಕರೆಸಿಕೊಂಡಿದ್ದಾರೆ. ಗೊತ್ತಾಯ್ತಾ? ಈ ಯಜುಂಷಿ ಏವ ಯಜುರ್ವೇದಾಭಿಮಾನಿಗಳಾದವರು ಇವರೇ ಜೇನ್ನೊಣಗಳು ಅಂತ ಕರೆಸಿಕೊಂಡಾರ. ಯಜುರ್ವೇದ ಏವ ಪುಷ್ಪಂ, ಯಜುರ್ವೇದವೇ ಪುಷ್ಪವೆನಿಸಿಕೊಂಡದ. ತಾಹ ಅಮೃತ ಆಪಹ, ಯಜುರ್ವೇದದಲ್ಲಿ ಬರುವ ಮಂತ್ರಗಳು ಅಮೃತವಾಗಿವೆ, ಆಪವಾಗಿವೆ. ತಾನಿವ ಏತಾನಿ ಯಜುಂಷಿ ಏತಂ ಯಜುರ್ವೇದಂ ಅಭ್ಯತಪನ್. ಆ ಯಜುರ್ವೇದವನ್ನು ಹಾಗೂ ಯಜುರ್ವೇದದಲ್ಲಿ ಬಂದ ಮಂತ್ರಗಳನ್ನು
ಚಂದಾಗಿ ಶ್ರವಣ ಮನನಾದಿಗಳನ್ನ ಮಾಡಿದ್ರು. ತಸ್ಯ ಅಭಿತಪ್ತಸ್ಯ, ಹಾಗೆ ಮಥನಾದಿಗಳನ್ನ ಮಾಡಿದಾಗ ಯಶೋರೂಪನಾದ, ತೇಜೋರೂಪನಾದ, ಇಂದ್ರಿಯ ರೂಪನಾದ, ವೀರ್ಯರೂಪನಾದ, ಅನ್ಯಾದ್ಯನಾದ ರಸಃ ಸಂಕರ್ಷಣನು, ಅಂದ್ರೆ ಇಲ್ಲಿ ರಸೋರೂಪನಾದ ಸಂಕರ್ಷಣನು ಹುಟ್ಟಿದನು ಅಥವಾ ಅಭಿವ್ಯಕ್ತನಾದನು. ಅವನು ಆ ದೇವತೆಗಳಿಗೆ, ಏಕಾದಶ ರುದ್ರರಿಗೆ ಧರ್ಮ ಮೋಕ್ಷಾದಿಗಳನ್ನ ಕೊಟ್ನು. ತಸ್ತದ ಆದಿತ್ಯಂ ಅಭಿತೋ ಅಶ್ರಯತ್, ಅವರು ಯಾರನ್ನ ಆದಿತ್ಯನನ್ನು ಅಭಿತಃ ಅಂದ್ರೆ ಬಲಭಾಗದಲ್ಲಿ ಆಶ್ರಯಿಸಿಕೊಂಡಿದ್ದಾರೆ. ದಕ್ಷಿಣ ದಿಕ್ಕಿನಲ್ಲಿ. ತದ್ವಾ ಏತಸ್ಯ ಯದಾದಿತ್ಯಸ್ಯ ಶುಕ್ಲಂ ರೂಪಂ, ಆ ಸೂರ್ಯನ ಬಲಭಾಗದಲ್ಲಿ ಬರುವ ಬಿಳಿಯ ಬಣ್ಣದ ಕಿರಣಗಳಲ್ಲಿ ಸಂಕರ್ಷಣನಿದ್ದಾನೆ. ಇದೊಂದು ಬರ್ಕೊಂಡ್ರೆ ಸಾಕು ನೀವು. ಇದು ಒಂದು ಬರ್ಕೊಂಡ್ರೆ ಸಾಕು. ಗೊತ್ತಾಯ್ತಿಲ್ಲ ಓದೋದೆಲ್ಲ? ಸರಿ, ಆಯ್ತು. ಹಿಂಗ್ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರ ಸೂರ್ಯಮಂಡಲದ ಹಾಗೂ ಸೂರ್ಯಮಂಡಲದ ಹಿಂಗ್ ಬರ್ಕೊಳ್ರಿ. ಸೂರ್ಯಮಂಡಲದ ಬಲಭಾಗದ ಕಿರಣಗಳಲ್ಲಿ ಹಾಗೂ ಜೇನುಗೂಡಿನ ಬಲಭಾಗದ ಛಿದ್ರಗಳಲ್ಲಿ ಯಜುರ್ವೇದಾಭಿಮಾನಿಗಳಾದ ಏಕಾದಶ ರುದ್ರರು ಆಶ್ರಯಿಸಿಕೊಂಡು ಸಂಕರ್ಷಣನನ್ನು ಆರಾಧಿಸಿ ಅನುಗ್ರಹ ಪಡೆದಿದ್ದಾರೆ. ಆರಾಧಿಸಿ ಅನುಗ್ರಹವನ್ನು ಪಡೆದಿದ್ದಾರೆ. ಆ ಸಂಕರ್ಷಣನಾದರೋ ತಿಳಿತಾ? ಆ ಸಂಕರ್ಷಣನಾದರೋ ಸೂರ್ಯಮಂಡಲದ ಬಲಭಾಗದ ಶುಕ್ಲವರ್ಣದ ಕಿರಣಗಳಲ್ಲಿ ಇದ್ದಾನೆ. ಸರಿನಾ? ಬಲಭಾಗದ ಶುಕ್ಲವರ್ಣದ ಕಿರಣಗಳಲ್ಲಿ ಇದ್ದಾನ. ಸರಿ, ಈಗೊಂದು ಹೊಸ ಅಂಶ ಕೆಳಗಡೆಗೆ ಮತ್ತ ಏಕಾದಶ ರುದ್ರರ ಹೆಸರುಗಳು. ಈಗ ಯಜುರ್ವೇದಾಭಿಮಾನಿಗಳೆಲ್ಲ ಬರ್ಕೊಂಡ್ರಿ ಮೇಲೆ, ಇನ್ ಮತ್ ಬರ್ಕೋಬೇಡ್ರಿ. 11 ಜನ ರುದ್ರರ ಹೆಸರು ಬರ್ಕೊಳ್ರಿ. ಪುರಾಣಾಂತರಗಳಲ್ಲಿ ಬೇರೆ ಬೇರೆನೂ ಬಂದಿರ್ತದೆ, ಒಂದು ಕ್ರಮ ಬರ್ಕೊಳ್ರಿ ಸಾಕಷ್ಟ. ಅಜಹ ಫಸ್ಟ್. ಅಜಹ ನಿಮ್ಗೆ ಹೆಂಗ್ ಅನ್ಕೂಲ ಹಂಗ್ ಬರ್ಕೊಳ್ರಿ. ಅಜಹ. ಏಕಪಾತ್ ಎರಡನೇದವರು. ಅಜಹ ಮೊದಲನೇದವರು, ಏಕಪಾತ್ ಎರಡನೇದವರು, ಮೂರನೇದವರು ಅಹಿರ್ಬುದ್ನಿ, ಮೂರನೇದವರು ಅಹಿರ್ಬುದ್ನಿ, ನಾಲ್ಕನೇದವರು ಪಿನಾಕಿ, ಐದನೇದವರು ಅಪರಾಜಿತ, ಏನ್ ಬರ್ಕೊಂಡ್ರಿ? ಅಪರಾಜಿತ. ತ್ರ್ಯಂಬಕ ಬರ್ಕೊಂಡ್ರಿ. ಇದು ಏನ್ ಬರ್ಕೊಂಡ್ರಿ? ಅಪರಾಜಿತ ಆದ್ಮೇಲೆ ತ್ರ್ಯಂಬಕ ಆರನೇದ್ದು. ತ್ರ್ಯಂಬಕ. ಮಹೇಶ್ವರ ಮುಂದಿನವರು. ವೃಷಾಕಪಿ ಮುಂದಿನವರು. ಆಮೇಲೆ ಶಂಭು. ಹರಣ 10ನೇದವರು, ಈಶ್ವರ 11ನೇದವರು. ಹರಣ 10ನೇದವರು, ಈಶ್ವರ. ಇವರೇನು ಯಜುರ್ವೇದಾಭಿಮಾನಿಗಳು ಅಂತ ಇದ್ದಾರ ಅನ್ಕೊಂಡ್ರಲ್ಲ, ಅದರಲ್ಲಿ ಈಗ ಅಜ, ಏಕಪಾತ್, ಅಹಿರ್ಬುದ್ನಿ ಅಂತ ಏನಿದ್ದಾರ. ಸರಿ, ಕೆಲವು ಹೆಸರೆಲ್ಲ ವ್ಯತ್ಯಾಸ ಆಗ್ಯಾವ. ಅಜೈಕಪಾತ್ ಅಂತ ಒಬ್ಬರ ಹೆಸರದ,
ಅಹಿರಬುದ್ಧಿ ಅಂತ ಮತ್ತೊಬ್ರು, ವಿರೂಪಾಕ್ಷ ಅಂತ ಮತ್ತೊಬ್ರು ಅಂತದ. ಇರ್ಲಿ, ಅದ ನೋಡೋಣ ಮತ್ತ. ಓ, ಹಿಂಗಾಗ್ಯದ. ಕೆಲವ್ರ ಹೆಸರೆಲ್ಲ ಚೇಂಜ್ ಆಗ್ಯಾವ. ಭಾಗವತದೊಳಗೆ ಬೇರೆ ರೀತಿಯಿಂದ ಅದ ಇದರ ಹೆಸರು. ಇರೋಲ್ತ ಯಾಕ, ಆಮೇಲೆ ಮತ್ತೊಮ್ಮೆ ಬರೆಸ್ತೀನಿ, ಅದನ್ನೇನು ಅರ್ಜೆಂಟ್ ಇಲ್ಲ. ಇದ್ರೊಳಗೆ ಅಜೈಕಪಾತ್, ಅಹಿರಬುದ್ಧಿ ಮತ್ತು ವಿರೂಪಾಕ್ಷ ಅಥವಾ ಎಲ್ಲಿನ ಬೇರೆಯವ್ರು ಬಂದಾರ ನೋಡ್ರಿ, ಅವ್ರ 3 ಮಂದಿಗೆ ಬೇರೆ ಹೆಸರದ. ಅಜೈಕಪಾತ್, ಅಹಿರಬುದ್ಧಿ ಮತ್ತು ಬಹುರೂಪ ಅಂತೇನಿದ್ದಾರ, ಇವರು 3 ಮಂದಿ ಮಹಾಭಾರತದಲ್ಲಿ ಭೂರಿ ಭೂರಿಶ್ರವ ಶಲಹ ಅಂತನ್ನೋ ಹೆಸರಿನಿಂದ ಹುಟ್ಟಿದ್ದಾರೆ. ಯಾರ ಮಕ್ಕಳಾಗಿ? ಪ್ರಹ್ಲಾದರಾಜರು ಬಾಲ್ಯೀಕರಾದರು. ಆ ಬಾಲ್ಯೀಕರಾಜರ ಮಗನಾಗಿ ಸೋಮದತ್ತ ಅಂತ ಒಬ್ಬ ಹುಟ್ಟುಕೊಂಡ್ರು. ಅವರಿಗೆ ಮಕ್ಕಳಾಗಿ ಇವರು 3 ಮಂದಿ ಹುಟ್ಟುಕೊಂಡ್ರು. ಅಂದ್ರೆ ಪ್ರಹ್ಲಾದರಾಜರ 3 ಮಂದಿ ಮೊಮ್ಮಕ್ಕಳಾಗಿ ಮಹಾಭಾರತದಲ್ಲಿ ಹುಟ್ಟಿದವರು ಯಜುರ್ವೇದಾಭಿಮಾನಿಗಳು. ಈಗ ಅರ್ಥ ಆಯ್ತಾ ಏನಂತ ತಿಳ್ಕೊಂಡು ಹೇಳಿ? ಭೂರಿ ನೋಡ್ರಿ, ಬರ್ಕೊಳ್ರಿ. ಅಜೈಕಪಾತ, ಅಹಿರಬುದ್ಧಿ, ವಿರೂಪಾಕ್ಷ ಎಂಬ 3 ಏನಾಯ್ತು? ಅಜೈಕಪಾತ್, ಅಹಿರಬುದ್ಧಿ, ವಿರೂಪಾಕ್ಷ ಎಂಬುವರು 3 ರುದ್ರರು ಬಾಲ್ಯೀಕರಾಜನ ಮೊಮ್ಮಕ್ಕಳಾಗಿ ಹುಟ್ಟಿದ್ದಾರೆ. ಇಷ್ಟು ಬರ್ಕೊಂಡ್ರೆ ಸಾಕು. ಬಾಲ್ಯೀಕರಾಜನ ಮೊಮ್ಮಕ್ಕಳಾಗಿ ಭೂರಿ ಭೂರಿಶ್ರವ ಶಲಹ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಸರಿ ಸರಿ, ಬರ್ಕೊಂಡ್ರ? ವಿಷಯ ತಿಳಿತಲ್ಲ? ಶಲಹ ಅಂತ ಹೇಳಿದೆ, ಶಲಹ ಅಂತ ಹೇಳಿದೆ. ಹಾಗಾದರೆ ಇವರು ಸೂರ್ಯಮಂಡಲದ ಬಲಭಾಗದಲ್ಲಿ ಅಥವಾ ಜೇನುಗೂಡಿನ ಬಲಭಾಗದಲ್ಲಿರುವ ಛಿದ್ರಗಳಲ್ಲಿ, ಕಿರಣಗಳಲ್ಲಿ ಸಂಕರ್ಷಣ ಇದ್ದಾನ. ಅಲ್ಲಿ ಯಜುರ್ವೇದದ ಅಭಿಮಾನಿಗಳಾಗಿರುವಂತಹ ಏಕಾದಶ ರುದ್ರರು ಮತ್ತ ಏನ್ ಮಾಡ್ತಾರ? ಉಪಾಸನೆ ಮಾಡ್ತಾರ ಸಂಕರ್ಷಣನನ್ನು ಅಂತ ಇಷ್ಟ ಆಯ್ತು. ಈಗ ತಳಗ್ ಬರ್ರಿ, ಭಾಷ್ಯಕ್ಕೆ ಬರ್ರಿ. ವಿಷಯ ಗೊತ್ತಾದ ಸಾಕೆಲ್ಲ ಯಥಾ ಪ್ರಕಾರ ಅದೇ. ಮತ್ತ ಅಂದ್ರ ಅವರನ್ನ ಸಂಕರ್ಷಣ ಆರಾಧನೆ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಅನುಗ್ರಹ ಪಡೆದು ರುದ್ರ ಪದವಿಯನ್ನು ಹೊಂದುತ್ತಾರೆ. ಅದೆಲ್ಲ ಮುಂದೆ ಬರ್ತದೆ. ಏಕಾಶ್ವರದ ಪದವಿಯನ್ನು ಹೊಂದ್ತಾರ ಅಂತ ಮುಂದೆ ಬರ್ತದೆ. ಸರಿನಾ? ಈಗ ಏನ್ ಬೇಕಾಗಿದೆ? ಮಧುಕೃತ ಅಂದ್ರೆ ಜೇನು ಹುಳಗಳು. ಯಜುಂಷಿ ಮಧುಕೃತ ಅಂದ್ರೆ ಯಜುರ್ವೇದಕ್ಕೆ ಅಭಿಮಾನಿಗಳಾದ ಏಕಾದಶ ರುದ್ರರು ಜೇನು ನೊಣಗಳು ಅಂತ ಅರ್ಥ. ಯಜುಂಷಿ ಅಂತ ಯಾಕೆ ಬಂತು ಅಂದ್ರೆ ಬಹುವಚನದು. ಯಜುಹು, ಯಜುಷಿ, ಯಜುಂಷಿ ಅಂತ ಶಬ್ದ ನಡೀತದ. ಅದು ಯಜುಹು ಅನ್ನೋದು ಏಕವಚನ, ಯಜುಂಷಿ ಅನ್ನೋದು ಬಹುವಚನ. ಅದು ಮೇಲ್ನೋಟಕ್ಕೆ ಅರ್ಥ ಆಯ್ತು. ಜೇನು ನೋಟಕ್ಕೆ ಹೇಗೆ ಹೋಲಿಸಿದ್ದಾರೆ ಅನ್ನೋದು. ಏನ್ ಜೇನು ನೋಟಕ್ಕೆ? ಏನು ಜೇನು ಹುಳ ಅಂತ ಹೇಳಿವಿ ನಾವು. ಏಕಾದಶ ರುದ್ರರು ಹಿಂದಿನೊಳಗೆ ಹೆಂಗ್ ತಿಳ್ಕೊಂಡ್ರಿ ಎಂಬುದು ಮರ್ತದ. ಅದಕ್ಕೆ ಇದು ಕೇಳಿಗಿತ್ರಿ ಅಷ್ಟೇ. ಏಕಾದಶ ರುದ್ರರು ಯಜುರ್ವೇದಗಳೆಂಬ ಹೂಗಳ ಮೇಲೆ ಕುಳಿತುಕೊಂಡು ಮಂತ್ರಗಳಲ್ಲಿ ಒಳಗೆ ಪ್ರವೇಶ ಮಾಡಿಕೊಂಡು ಅದರೊಳಗಿನ ಭಗವಂತನೆಂಬ ಮಕರಂದವನ್ನು ತಂದು ಜೇನುಗೂಡಿನಲ್ಲಿ ಇಡ್ತಾರ. ಆ ಭಾಗದಲ್ಲಿ ಇದ್ದ ಸಂಕರ್ಷಣ ರೂಪಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ವಿಷಯ ಆಯ್ತಾ? ಈಗ ಅಲ್ಲಿ ಕೆಳಗಡೆಗೆ ಭಾಷ್ಯ ತಗೊಳ್ರಿ. ಏನಾಗ್ಯದ? ಹಿಂದಿನ ಸಾಲಿನ್ಯಾಗ ಯಜ್ಞ ದೇವತಾಹ ಅಂತ ಒಂಚೂರು ಉಳ್ಕೊಂಡ್ಬಿಟ್ಟದಲ್ಲಿ. ವಿಶೇಷಾದ್ ಯಜ್ಞ ದೇವತಾಹ ಅಂತದ ಎಲ್ಲದ 330 ಪುಟದಾಗ ಕೆಳಗೆ ಭಾಷೆದೊಳಗ. ಅದು ಯಜ್ಞ ದೇವತಾಹ ಅಂತ ಅಲ್ಲಿ ಯಾಕೆ ಉಳ್ಕೊಂತು ಅಂದ್ರೆ ಇದು ಮುಂದಿನ ಸಂಬಂಧಪಟ್ಟದ್ರಿ. ಅದು ಯಜ್ಞ ದೇವತಾಹ ಇಂದ್ರಾದ್ಯ ಯಜುರುದ್ದಿಷ್ಟಾಹ ರುದ್ರ ಇಂದ್ರ ಸಖಾಯತಃ ಅದು ಇಂದ್ರ ಸಹಾಯತಃ ಅಂತ ಪಾಠದ. ಇಂದ್ರ ಶಬ್ದೋದಿತೋ ವಾಯು ಸಯಾಜ್ಯ ಸೋಮಭುಕ್ಪುರಃ ಸಹಿ ಶಂಕರ ಪೂರ್ವಾಣ ರುದ್ರಾಣ ಮುಖ್ಯ ಏವಚ. ಈಗ ನೋಡ್ರಿ ಸ್ವಾರಸ್ಯ ಹೇಳ್ತಾರೆ. ಅವ್ರಿಗೆ ಯಾಕ ಯಜುರ್ವೇದ ಅಂತ ಹೆಸರು ಬಂತು ಅಂತ ಪ್ರಶ್ನೆ. ಯಾರಿಗೆ? ಏಕಾದಶ ರುದ್ರರಿಗೆ ಯಾಕೆ ಬಂತು ಅಂತ ಪ್ರಶ್ನೆ ಬಂತು ಅಂತ ಕೇಳಿದ್ದ ಕೂತ್ರ ಹೇಳ್ತಾರೆ. ಅವರು ಯಜ್ಞ ದೇವತಾಹ ಇಂದ್ರಾದ್ಯ ಯಜುರುದ್ದಿಷ್ಟಾಹ,
ಯಜ್ಞದ ದೇವತೆಗಳು ಎನಿಸಿಕೊಂಡದ್ದರಿಂದಾಗಿ ಯಜ್ಞ ದೇವತ್ವಾತ್ ಯಜವಹ ಅಂತ ಹೆಸರು ಅವರಿಗೆ, ಅಥವಾ ಯಜುಂಷಿ ಅಂತ ಹೆಸರು. ಹೆಂಗ್ ಬರ್ಕೋಬೇಕು ನಾವೀಗ? ಯಜ್ಞದ ದೇವತೆಗಳು ಎನಿಸಿದ್ದರಿಂದಾಗಿ ಹಾಗೂ ಯಜುರ್ವೇದಕ್ಕೆ ಅಭಿಮಾನಿಗಳಾದದ್ದರಿಂದಲೂ ಬರ್ಕೊಡ್ರಿ. ಯಜ್ಞದ ದೇವತೆಗಳಾದದ್ದರಿಂದ, ಯಜ್ಞದ ದೇವತೆಗಳಾದ್ರಿಂದ ಹಾಗೂ ಯಜುರ್ವೇದಗಳಿಗೆ ಅಭಿಮಾನಿಗಳಾದದ್ದರಿಂದಲೂ ಏಕಾದಶ ರುದ್ರರು ಯಜುಹು ಎಂದು ಕರೆಸಿಕೊಳ್ಳುತ್ತಾರೆ. ಏಕಾದಶ ರುದ್ರರು ಯಜುಹು ಎಂದು ಕರೆಸಿಕೊಳ್ಳುತ್ತಾರೆ. ಎರಡು ಕಾರಣದಿಂದ ಬಂತು. ಅದರ ಮುಂದೊಂದು ಶಬ್ದದ ಯಜ್ಞ ದೇವತಾ ಇಂದ್ರಾದ್ಯ ಯಜುರ್ದಿಷ್ಟಾ ರುದ್ರ ಇಂದ್ರ ಸಹಾಯತಃ ಅಂತ ಒಂದು ಪಾಠ, ಇಂದ್ರ ಸಖಾಯತಃ ಅಂತ ಮತ್ತೊಂದು ಪಾಠ ಇರ್ಲಿ. ಈಗ ಅದು ಪಾಠಾಂತರ ವಿಚಾರ ಮಾಡೋಣಂತ. ಇಂದ್ರ ಸಹಾಯ ಉಳ್ಳ ರುದ್ರರು ಏನಿದ್ದಾರೆ ಅಂದ್ರೆ 11 ಜನ ರುದ್ರರೇನಿದ್ದಾರೆ ಅವರು ಇಂದ್ರನ ಸಹಾಯ ಉಳ್ಳವರಾಗಿದ್ದಾರೆ. ಇಂದ್ರನ ಸಹಾಯವುಳ್ಳ 11 ಜನ ರುದ್ರರು ಯಜ್ಞದ ದೇವತೆಗಳಾಗಿದ್ದಾರೆ, ಯಜುರ್ವೇದಕ್ಕೆ ಅಭಿಮಾನಿಗಳಾಗಿದ್ದಾರೆ ಅನ್ನುವುದಕ್ಕೆ ಅವರಿಗೆ ಯಜುಹು ಅಂತ ಕರೀತಾರೆ ಅಂತ. ಪ್ರಶ್ನೆ ಏನ್ ಬಂತು ಅಂದ್ರೆ, ಇಲ್ಲಿ ಇಂದ್ರ ಅಂತ ಮೂಲದಲ್ಲಿ ಇಲ್ಲೇ ಇಲ್ಲ, ಎಲ್ಲಿಂದ ಬಂತ ಹೆಸರಿದು? ಇಂದ್ರ ಅಂತ ಹೆಸರಿಲ್ಲ. ಅವರು ನೀವು ಹಂಗ ನೋಡಿದ್ರೆ ಇಂದ್ರ ಅಂತ ಹೆಸರಿಲ್ಲದೆ ಇದ್ದ 11 ಯಜುರ್ವೇದಕ್ಕೆ ಅಭಿಮಾನಿಗಳು 11 ರುದ್ರರು ಮುಗಿದು ಹೋತು. ಇಂದ್ರನೊಬ್ಬನು ಸೇರಿಸ್ಕೊಂಡ್ರೆ 12 ಮಂದಿ ಆಗ್ತಾರ, ಅವ್ರು 11 ಮಂದಿ ಆಗಂಗಿಲ್ಲ. ರುದ್ರ ಗುಂಪಿನೊಳಗೆ ಇವ್ರು ಸೇರೋ ಹಂಗಿಲ್ಲ. ಹಂಗಾರೆ ಎಲ್ಲಿ ಬಂತು ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಮುಂದ ಇದೇ ಉಪನಿಷತ್ತಿನ ಇಲ್ಲೇ ಮುಂದೆ 2 ಪುಟ ತೆಗೆದ ಮೇಲೆ ಈ ವೇದಗಳಿಗೆ ಅಭಿಮಾನಿಗಳಾದವರು ತಮ್ಮ ತಮ್ಮ ಮುಖಂಡನಿಂದ ಉಪಾಸನೆಗೆ ಒಳಗಾಗ್ತಾರ. ಅಂದ್ರೆ ಅವ್ರ ಗುಂಪಿಗೊಬ್ಬ ಲೀಡರ್ ಇದ್ದಾನೆ, ಆ ಲೀಡರ್ನ ಕರ್ಕೊಂಡ ಭಗವಂತನ ಆರಾಧನಾ ಮಾಡಬೇಕು, ಆ ಲೀಡರ್ನಿಂದಲೇ ಭಗವಂತನ ಅನುಗ್ರಹವನ್ನು ಪಡಿಬೇಕು. ಉದಾಹರಣೆಗೆ 8 ವಸುಗಳೇನಿದ್ದಾರೆ ಅವರಲ್ಲಿ ಅಗ್ನಿ ಮುಖ್ಯನಿದ್ದಾನೆ. ಈ ಉಳಿದ 7 ಮಂದಿ ವಸುಗಳು ಅಗ್ನಿಯ ಮೂಲಕವಾಗಿಯೇನೇ ಅವರನ್ನ ವಾಸುದೇವನ ಆರಾಧನೆಯನ್ನ ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಳ್ತಾರೆ. ಹಂಗ ಯಜುರ್ವೇದಾಭಿಮಾನಿಗಳಾದ ಜೇನುಗೂಡಿನ ಬಲಭಾಗದಲ್ಲಿರುವ ಸೂರ್ಯಮಂಡಲದ ಬಲಭಾಗದಲ್ಲಿರುವ ಕಿರಣಗಳು, ಶುಕ್ಲ ಕಿರಣಗಳು ಅಥವಾ ಛಿದ್ರಗಳಲ್ಲಿ ಇದ್ದ ಸಂಕರ್ಷಣ ಉಪಾಸನೆಯನ್ನ ಯಾರ ಮುಖಾಂತರ ಮಾಡ್ತಾರ ಅಂತ ಕೇಳಿದ್ರೆ ಇಂದ್ರನ ಮುಖಾಂತರವಾಗಿ ರುದ್ರದೇವರು ಮಾಡ್ತಾರ. ಅಲ್ಲ, ಸ್ವಲ್ಪ ಏನೋ ವ್ಯತ್ಯಾಸ ಆದಂಗಾತಲ್ಲ. ಯಾಕಂದ್ರೆ ಏಕಾದಶ ರುದ್ರರಲ್ಲಿ ಭವಾನಿಪತಿಗಳಾದ ಪಾರ್ವತೀಪತಿಗಳಾದ ರುದ್ರದೇವರು ಸ್ವರೂಪತಃ ಉತ್ತಮರು, ಇಂದ್ರದೇವರು ಸಣ್ಣವರು. ಅಂದ ಮೇಲೆ ಮತ್ತೆ ಇಂದ್ರದೇವರನ್ನ ಮುಂದಿಟ್ಕೊಂಡು ಹೆಂಗ್ ಮಾಡ್ಲಿಕ್ಕತ್ತಾರ? ಒಂದು, ಯಾಕೆ ಇಂದ್ರ ಸಹಾಯತಃ ಅಂತ ಇಟ್ಕೊಂಡ್ರೆ, ಇನ್ನು ಇಂದ್ರ ಸಖಾಹ ಅಂತ ಇಟ್ಕೊಂಡ್ರೆ ಇಂದ್ರದೇವರ ಗೆಳೆಯಂದ್ರು ಅಂತ ಹೇಳಿಕತ್ತಾರ. ಹೆಂಗ ಅಂತ ಹೇಳಿದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಇಂದ್ರ ಶಬ್ದೋದಿತೋ ವಾಯು. ಇಲ್ಲಿ ಇಂದ್ರ ಶಬ್ದದಿಂದ ಕರೆಸಿಕೊಳ್ಳಲ್ಪಡುವರು ಯಾರು ಅಂದ್ರೆ ವಾಯುದೇವರು. ವಾಯುದೇವರಿಗೆ ಇಂದ್ರ ಅಂತ ಹೆಸರಿದ್ದರಿಂದ ಇಂದ್ರನನ್ನ ಮುಂದಿಟ್ಟುಕೊಂಡು ರುದ್ರಾದಿ ದೇವತೆಗಳು ಭಗವಂತನ ಸಂಕರ್ಷಣ ಆರಾಧನೆ ಮಾಡ್ತಾರ ಅಂದ್ರೆ ವಾಯುದೇವರನ್ನ ಮುಂದಿಟ್ಟುಕೊಂಡು ಮಾಡ್ತಾರ ಅಂತ ಅರ್ಥ. ಸರಿ ಆಯ್ತಾ? ಈಗ ನೋಡ್ರಿ ಏನಾಯ್ತು ಅಂದ್ರೆ ಹೊಸ ಕಾನ್ಸೆಪ್ಟ್ ಬಂತೀಗ ನಮಗೆ. ಏಕಾದಶ ರುದ್ರರು ತಾವು ಸಂಕರ್ಷಣ ಆರಾಧನೆಯನ್ನ ಮಾಡಿ ಆ ರುದ್ರ ಪದವಿಗೆ ಬರಬೇಕು ಅಥವಾ ಮುಂದೆ ಶೇಷ ಪದವಿಗೆ ಬರಬೇಕು. ಯಾರು ಪಾರ್ವತಿ ಪತಿಗಳಿದ್ದಾರೆ ಅವರು ಶೇಷ ಪದವಿಗೆ ಬರಬೇಕು ಅಂತ ಆದ್ರೆ ಸಂಕರ್ಷಣ ಉಪಾಸನೆಯನ್ನ ಮಾಡಬೇಕು. ಮಾಡುವ ಕಾಲದಲ್ಲಿ ಯಾರ ಸಹಾಯವನ್ನು ತೆಗೆದುಕೊಳ್ತಾರ ಅಂತಂದ್ರೆ ವಾಯುದೇವರ ಸಹಾಯವನ್ನು ತೆಗೆದುಕೊಳ್ತಾರ ಒಂದು ಪಾಠದಂತೆ. ಎರಡನೇ ಪಾಠದಂತೆ ಇಂದ್ರ ಸಖಾಯತಃ, ವಾಯುದೇವರು ಇವರೆಲ್ಲರಿಗೂ ಸ್ನೇಹಿತರಾಗಿದ್ದಾರೆ ಅಂತ ಬರೆದಿದ್ದಾರೆ. ಏನ್ ಬರೆದಾರ? ವಾಯುದೇವರು ಇವರೆಲ್ಲರಿಗೂ ಕೂಡ ಏನಾಗ್ಯಾರ? ಸ್ನೇಹಿತರಾಗಿದ್ದಾರೆ. ವೇದೇಶ ತೀರ್ಥರ ಪಾಠ ಇಂದ್ರ ಸಖಾಯತಃ ಅಂತದ, ಸಹಾಯತಃ ಅಂತ ಇಲ್ಲ ವೇದೇಶ ತೀರ್ಥರು ತಗೊಂಡದ್ದು. ಗೊತ್ತಾತ ಏನಂತ ಹೇಳಿದ್ದು? ಇವೊಂದ್ ಸಣ್ಣ ಕಥೆ ಹೇಳ್ತೀನಿ. ಮತ್ತೆ ಏನ್ ಕಥೆ ಹೇಳ್ತೀನಿ ಆಚಾರ, ಸುಮ್ನೆ ಏನ್ರ ಹೇಳಿಕ್ ಹೋಗ್ಬೇಡ್ರಿ. ಇಲ್ಲ ಕರಿಕರಿನೇ ಹೇಳ್ಬಿಡ್ತೀನಿ. ಏನು ಅಂದ್ರೆ ಇಂದ್ರ ಸಖಾಯತಃ, ಇಂದ್ರನ ಸಖ. ಶ್ರೀನಿವಾಸ್, ಸಖ ಅನ್ನೋದಕ್ಕೆ ಏನ್ ಸರ್ ಅದಕ್ಕೆ ಅರ್ಥ? ಸಖ ನಿರ್ವಚನವನ್ನು ಹೆಂಗ್ ಮಾಡ್ತೀರಿ ನೀವು? ಅವ್ರೆಲ್ಲಿರ್ತಾರ, ಇವರೆಲ್ಲಿರ್ತಾರ, ಅವ್ರ ಜೊತೆಗೆ ಏನ್ರ ಇರ್ತಾರ, ಹೌದಿಲ್ಲ? ಫ್ರೆಂಡ್ ಅಂದ್ರೆ ಏನ್ ಮತ್ತೆ? ಫ್ರೆಂಡ್ ಅಂದ್ರೆ ಎಲ್ಲದಕ್ಕೂ ಸುಖ ದುಃಖದಲ್ಲಿ ಭಾಗವಹಿಸ್ಬೇಕು. ಎಲ್ಲರಿಗೂ ಭಾಗವಹಿಸ್. ಏನ ಭಾರಿ ಆಶ್ಚರ್ಯಪ್ಪ ಎಲ್ಲರ. ನಮಗ ಇಂಗ್ಲಿಷ್ ಬರದೆ ಚಲೋ ಆತು ಅಂತ ಅನಿಸ್ತಾ ಈಗ ನೋಡಿದಾಗ. ಅದಕ್ಕ ಏನು ಅಂತಂದ್ರೆ ಅಲ್ಲ ಅಂದ್ರೆ ಹಂಗ ಹೇಳಿಲ್ಲ, ಈ ಬೇರೆ ರೀತಿಯಿಂದ ಹೇಳಿಕತ್ತೀನಿ ನಿಮಗೆ.
ನೋಡ್ರೆ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಈಗೇನ್ ಬಂದದ, ಏಕಾದಶ ರುದ್ರರು ವಾಯುದೇವರ ಮಿತ್ರರಾಗಿದ್ದಾರೆ, ವಾಯುದೇವರ ಸಹಾಯ ಉಳ್ಳವರಾಗಿದ್ದಾರೆ ಅಂತದ. ಹೌದೋ ಇಲ್ಲೋ? ಈ ಇಡೀ ಕಾನ್ಸೆಪ್ಟ್ ಅನ್ನ ಮಹಾಭಾರತ ಒಂದ್ ಕಡೆ ಫಿಟ್ ಮಾಡ್ಕೊಡ್ತೀನಿ ನಿಮಗೇನ್ರಿ ಶ್ರೀನಿವಾಸ್. ಏನು ಅಂತ ಕೇಳಿದ್ರೆ, ಈಗ ನಾನು ಆಗಲೇ ಬರೆಸಿದೆ, ಭೂರಿ, ಭೂರಿಶ್ರವ, ಶಲಹ ಅನ್ನುವ 3 ಜನರು ಸೋಮದತ್ತ ಎನ್ನುವನ ಮಗ, ಮಕ್ಕಳು ಸೋಮದತ್ತ ಅಂತನ್ನುವರು ಬಾಲ್ಹೀಕನ ಮಗ ಅಂತ ಬರ್ಕೊಳ್ರಿ. ಅದ ಹಿಂಗ್ ಬರ್ಕೊಳ್ರಿ, ಬಾಲ್ಹೀಕ, ಸೋಮದತ್ತ, ಅದರ ಕೆಳಗಡೆಗೆ ಯಾರೋ ಮಾರ್ಕ್ ಹಾಕೊಂಡು ಭೂರಿ, ಭೂರಿಶ್ರವ, ಶಲ ಅಂತ ಬರ್ಕೊಳ್ರಿ. ಅಂದ್ರೆ ಇವೆಲ್ಲ ತುಂಬಾ ಆಳ ಅಭ್ಯಾಸ ಮಾಡಿದಾಗ ಮಾತ್ರ ತಿಳಿಯೋದು ನಿಮಗಿದು. ಸುಮ್ಮನೆ ಏನೋ ಅಷ್ಟ ಒಂದ್ ಮಾಡಿದ್ರೆ ಬರೋದಿಲ್ಲ ಅದು. ಬಾಲ್ಹೀಕ, ಕೆಳಗಡೆಗೆ ಸೋಮದತ್ತ, ಅದರ ಕೆಳಗಡೆಗೆ ಭೂರಿ, ಭೂರಿಶ್ರವ, ಶಲ, ಆರೋ ಮಾರ್ಕ್ ಹಾಕೊಂಡು ಬರ್ಕೋಬೇಕು. ಟ್ರೀ ತರ ಬರ್ಕೋಬೇಕು ಯಾವಾಗ್ಲೂ, ಸರಿನಾ? ಆ ಸೋಮದತ್ತನ ಬಾಜುಕ ಪತ್ರತಾಪ ಅನ್ನೋ ರುದ್ರ ಅಂತ ಬರ್ಕೋಬೇಕು. ಸೋಮದತ್ತನ ಬಾಜುಕ್ ಪತ್ರತಾಪ ಅಂತ. ಆ ಭೂರಿ, ಭೂರಿಶ್ರವಾಶಲ ಬರೆದು ಬಿಟ್ಟದ. ಅಜೈಕಪಾತ, ಅಹಿರ್ಬುದ್ಧಿ, ವಿರೂಪಾಕ್ಷ ಅಂತ 3 ಮಂದಿ ಅಂತ ಬರೆದು ಬಿಟ್ಟದ. ಆಗ್ಬಿಟ್ಟದ, ಅಲ್ಲಿ ಮುಗಿದು ಹೋಗ್ಯದ. ಅದ್ರೆ ಮತ್ ಬರ್ಕೋಬೇಡ್ರಿ, ಗೊತ್ತಾಯ್ತಿಲ್ಲ ಹೇಳಿದ್ದು? ಸೋಮದತ್ತ ಅಂತ ಇದು ಪತ್ರತಾಪ, ಪತ್ರತಾಪ ಎಂಬ ರುದ್ರ. ಅವರು 11 ರುದ್ರವಾಗ ಅವರೊಬ್ರು. ಸರಿ ಆಯ್ತಾ ಏನ್ರಿ? ಆಯ್ತಾ? ಏನಾಯ್ತು ಹೇಳ್ತೀನಿ, ಇಲ್ಲಿ ಹೇಳ್ತೀನಿ, ಮೊದಲು ಕೇಳಿ ಅರ್ಥ ಆಗ್ತದೆ. ಇಂದ್ರ ಅನ್ನೋ ಹೆಸರು ಇಲ್ಲಿ ಏನ್ ಮಾಡಿದ್ದೀವಿ ನಾವು? ವಾಯುದೇವರು ಅಂತ ಹೇಳಿದ್ದೀವಿ. ಅಲ್ಲಿ ಇಂದ್ರಸ್ಯ ಸಖ ಅಂತದ. ನೀವು ಹೇಳಿದ ಪವಮಾನ ಮಂತ್ರದಲ್ಲಿ ಇಂದ್ರದೇವರಿಗೆ ಮಿತ್ರರು ಅಂತ, ಇಲ್ಲಿರೋದು ಇಂದ್ರದೇವರು ಮಿತ್ರರು ಅಂತದ. ವ್ಯತ್ಯಾಸದ ವಾಕ್ಯ, ಈ ವಾಕ್ಯ ಸರಿನಾ? ಏನ್ ಹೇಳಿದ್ವಿ ನಾವು? ಇಂದ್ರ ಅಂದ್ರೆ ವಾಯು, ಆ ವಾಯುದೇವರು ಏಕಾದಶ ರುದ್ರರು ಎಲ್ಲಿದ್ದಾರೋ ಅವರಿಗೆ ಮಿತ್ರರಾಗಿದ್ದಾರ ಅಂತ. ಶ್ರೀಮದಾಚಾರ್ಯ ವಾಕ್ಯ ಏನ್ ವಾಕ್ಯ ಅಂದ್ರ, ಹಿರಣ್ಯ ಕಶಪೋ ಪುತ್ರ ಪ್ರಹ್ಲಾದೋ ಭಗವತ್ ಪ್ರಿಯ. ಯಾರವ್ರು ಬಾಲ್ಯಕ ರಾಜರು ಅಂತ ಹೇಳಿದ್ವಿ ನಾವು? ಪ್ರಹ್ಲಾದ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಅಂತ ಹೇಳಿದ್ದಾರೆ. ಬಾಲ್ಯಕ ರಾಜರಲ್ಲಿ ವಾಯುದೇವರ ಆವೇಶ ಉಂಟು. ವಾಯುದೇವರ ಆವೇಶದಿಂದ ಕೂಡಿದ ಪ್ರಹ್ಲಾದ ರಾಜರೇ ಬಾಲ್ಯಕ ರಾಜನಾಗಿ ಬಂದದ್ರಿಂದ ಏನೈವ ಜಾಯಮಾನೇನ ತರಸಾ ಭೂರ್ವಿದಾರಿತ, ಅವರು ಹುಟ್ಟಿದಾಗಲೇನೆ ಭೂಮಿ ಸೀಳಿಕೊಂಡಿತು. ಹೆಂಗ್ ಭೀಮಸೇನ್ ದೇವ್ರ ಕೆಳಗ್ ಬಿದ್ದುಕೊಳ್ಳೆ ಪರ್ವತ ಹೊಡೆದೋಯ್ತು, ಹಂಗ ಪ್ರಹ್ಲಾದ ರಾಜರು ಹುಟ್ಟಿ ಅದನ್ನ ಕೂಸಿ ನೆಲದ ಮೇಲೆ ಇಟ್ಟು ಕೂಡ್ಲೆ ಬಾಲ್ಯಕ ರಾಜನ ಇಟ್ಕೊಳ್ಳೆ ಭೂಮಿ ಸೀಳಿತಂತೆ. ಯಾಕ ಅಂದ್ರೆ ವಾಯುದೇವರ ಆವೇಶದ ಅಂತ. ಈ ಬಾಲ್ಯಕ ರಾಜನಲ್ಲಿ ವಾಯುದೇವರ ಆವೇಶ ಇದ್ದದ್ದಕ್ಕನ ಮುಂದ ಪತ್ರತಾಪ ಎಂಬ ರುದ್ರ ಮತ್ತ ಅಜೈಕಪಾದ, ಅಹಿರ್ಬುದ್ಧಿ, ವಿರೂಪಾಕ್ಷ ಎಂಬುವಂತಹ ರುದ್ರಲ್ಲಿ ಹುಟ್ಟ್ಯಾರ. ಯಾಕ? ವಾಯುದೇವರೇ ಸಖ ಆಗಿ ಇದ್ದಾರ ರುದ್ರದೇವರಿಗೆ ಅಂತ ಹೇಳಿದ್ರೆ ಅವರೆಲ್ಲ ಅಲ್ಲಿ ಒಂದೇ ಕಡೆ ಹುಟ್ಟುಕೊಂಡ್ರು ನೋಡ್ರಿ. ಎಲ್ಲಿ ಹುಟ್ಟುಕೊಂಡ್ರು? ಒಂದೇ ಮನೆಯಾಗ ಹುಟ್ಟುಕೊಂಡ್ರು. ಏನ್ರಿ ಹೌದಿಲ್ರಿ ಶ್ರೀನಿವಾಸ್ ಅವ್ರ? ಸರಿ ಆತಿಲ್? ಮತ್ತ ವಾಯುದೇವ್ರು ಬಂದಿರ್ಲಿ, ಮತ್ತ ಮಿತ್ರ ಎಲ್ಲಿರ್ತಾರೋ ಅಲ್ಲಿರ್ಬೇಕು ಅನ್ನೋದಕ್ಕೆ ಬಂದರ್ಲಿ ಮತ್ತ. ಆದ್ದರಿಂದ ಮಹಾಭಾರತದಲ್ಲಿ ಈ ಒಂದು ಆಸ್ಪೆಕ್ಟ್ ನಲ್ಲೂ ಮಹಾಭಾರತಾತ್ಪಣ್ಯವನ್ನು ನೋಡ್ಬೇಕು. ಸರಾಫ್ ಅವ್ರ ಆಯ್ತು ನೋಡ್ರಿ, ಎಷ್ಟು ಅಂಶಗಳು ಮಹಾಭಾರತಾತ್ಪಣ್ಯ ಮತ್ತು ಋಗ್ವೇದದ ಇದು ಛಾಂದೋಗ್ಯೋಪನಿಷತ್ತು ಸೇರಿಸ್ಕೊಂಡ್ರೆ ಅರ್ಥ ಆಗ್ತದ ಅಂತ ತಿಳಿಸಿಕೊಟ್ಟಿದ್ದೇನೆ ಈಗ. ಓಕೆ ರೈಟ್, ಮುಂದೆ ಹೋಗೋಣ ಬರ್ರಿ. ಇನ್ನು ಮುಂದೆ ಏನಾಯ್ತು? ಇಂದ್ರ ಶಬ್ದೋದಿತೋ ವಾಯು ಸಯಾಜ್ಯ ಸೋಮ. ಹೌದು, ಅವ್ರ ಸಹಾಯ ಯಾಕೆ ಬೇಕು ಅಥವಾ ಅವ್ರು ಯಾಕೆ ಮಿತ್ರರಾಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರ, ರುದ್ರ ಉಪಜೀವಂತಿ ಇಂದ್ರೇಣ ಮುಖೇನ ಅಂತ ಮುಂದೆ ಮಾತದ. ಸಹಿ ಶಂಕರ ಪೂರ್ವಾಣ ರುದ್ರಾಣ ಮುಖ್ಯೇವಚ. ಇಂದ್ರ ಶಬ್ದದಿಂದ ಇಲ್ಲಿ ವಾಯುದೇವರನ್ನೇ ತಗೋಬೇಕು. ಯಾಕ ಅಂದ್ರ ಮಧ್ಯಾಹ್ನ ಸವನದಲ್ಲಿ ಯಜ್ಞ ಮಾಡುವಾಗ ಸೋಮಾಹುತಿಯನ್ನ ಮೊದಲು ವಾಯುದೇವರಿಗೆ ಕೊಟ್ಟು ಅನಂತರದಲ್ಲಿ ಏಕಾದಶ ರುದ್ರರಿಗೆ ಕೊಡಬೇಕು ಅಂತ ಯಾಗದ ನಿಯಮ. ಆದ್ದರಿಂದ ಸೋಮಾಹುತಿಯನ್ನ ಮೊದಲು ವಾಯುದೇವರಿಗೂ ಅನಂತರದಲ್ಲಿ ಏಕಾದಶ ರುದ್ರರಿಗೂ ಕೊಡ್ತಾರಾದ್ದರಿಂದ ರುದ್ರ ಉಪಜೀವಂತಿ ಇಂದ್ರೇಣ ಮುಖೇನ. ರುದ್ರದೇವರಿಗೆ ವಾಯುದೇವರು ಸಖಾ ಸ್ನೇಹಿತರಾಗಿದ್ದಾರೆ ಅನ್ನುವಂತಹ ಅಂಶವನ್ನು ತಿಳಿಸ್ತಾರೆ ಇಲ್ಲಿ. ಹಿಂಗಾಗಿ ಇಲ್ಲಿ ಇಂದ್ರ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ ಮಾಡ್ಬೇಕು ಹೊರತಾಗಿ ಪುರಂದರ ಶಚೀಪತಿಯಾದ ಇಂದ್ರ ಅಂತ ಅರ್ಥವನ್ನ ಮಾಡಬಾರದು. ಸರಿನಾ? ಮೂರನೇದ್ದು ಏನು? ಅಥ ಏಯಸ್ಯ ಪ್ರತ್ಯಂಚೋ ರಶ್ಮಯ ತಾ ಏತ ಏವ ಅಸ್ಯ ಪ್ರತೀಚೋ ಮಧುನಾಢ್ಯ ಸಾಮಾನ್ಯೇವ ಮಧುಕೃತಃ ಸಾಮವೇದ ಪುಷ್ಪಂ
ತಾ ಅಮೃತಾಪಹ ತಾನಿ ವಾ ಏತಾನಿ ಸಾಮಾನಿ ಏತಂ ಸಾಮವೇದಮಭ್ಯತಪನ್ ತಸ್ಯಾಪಿ ತಪ್ತಸ್ಯ ಯಶಸ್ತೇಜ ಇಂದ್ರಿಯಂ ವೀರಮನ್ಯಾದ್ದಂ ರಸೋಜಾಯತ ತದ್ವ್ಯಕ್ಷರತ ತದಾದಿತ್ಯಮಹಿತೋ ಅಶ್ರಯತ ತದ್ವಾ ಏತದೇದಾದಿತ್ಯಸ್ಯ ಕೃಷ್ಣಂ ರೂಪಂ. ಬರ್ಕೊಳ್ರಿ. ಸೂರ್ಯನ ಪಶ್ಚಿಮ ದಿಕ್ಕಿಗೆ ಇರುವ ಕಿರಣಗಳು ಸೂರ್ಯನ ಪಶ್ಚಿಮ ದಿಕ್ಕಿನಲ್ಲಿ ಇರುವ ಕಿರಣಗಳಲ್ಲಿ ಹಾಗೂ ಜೇನುಗೂಡಿನ ಪಶ್ಚಿಮ ದಿಕ್ಕಿನಲ್ಲಿರುವ ಛಿದ್ರಗಳಲ್ಲಿ ಇರುವ ಪ್ರದ್ಯುಮ್ನನನ್ನು ಸಾಮವೇದಾಭಿಮಾನಿಗಳಾದ ಒಂದೊಂದು ಮಾಸಕ್ಕೆ ಸಮಾನವಾದ ಅಧಿಕಾರವುಳ್ಳವರಾದ ಸಾಮನಾಮಕರಾದ ದ್ವಾದಶ ಆದಿತ್ಯರು ಉಪಾಸಿಸಿ ಅನುಗ್ರಹ ಪಡೆದು ಪದವಿಯನ್ನ ಪಡೆಯುತ್ತಾರೆ. ಪ್ರದ್ಯುಮ್ನ ಬಂಧದಲ್ಲಿ ಹಿಂದೆ ಉಪಾಸಿಸಿ ಅನುಗ್ರಹ ಪಡೆದು ಪದವಿಯನ್ನ ಪಡೆಯುತ್ತಾರೆ. ಈ ಪ್ರದ್ಯುಮ್ನನು ಸೂರ್ಯನ ಪಶ್ಚಿಮ ಕಿರಣ, ಕಪ್ಪು ವರ್ಣದ ಪಶ್ಚಿಮ ಕಿರಣದಲ್ಲಿ ಇದ್ದಾನೆ. ಈ ಪ್ರದ್ಯುಮ್ನನು ಸೂರ್ಯನ ಕಪ್ಪು ಬಣ್ಣದ ಪಶ್ಚಿಮ ಕಿರಣದಲ್ಲಿ ಇದ್ದಾನೆ. ಸರಿ ಆಯ್ತಾ? ಬರ್ಕೊಳ್ರಿ. ದ್ವಾದಶ ಆದಿತ್ಯರು ಅಂತ ಹೆಸರು ಬರ್ಕೊಳ್ರಿ. ಬರ್ಕೊಂಡು ಒಂದೇ ನಿಮಿಷ ಬರ್ಕೊಂತೀರಿ. ಒಂದ್ ಸುಮ್ಮನೆ ನೆನಪಾತ್ ಮರ್ತ ಹೋಗ್ಬಿಟ್ರೆ ಕಷ್ಟ ನನಗೆ. ದ್ವಾದಶ ಆದಿತ್ಯರಲ್ಲಿ ಈ ದ್ವಾದಶ ಆದಿತ್ಯರೇನಿದ್ದಾರೆ 12 ಮಂದಿ, ಇವರು ಸಾಮವೇದಕ್ಕೆ ಅಭಿಮಾನಿಗಳು. ಏನಾಗ್ಯಾರ? ಸಾಮವೇದಕ್ಕೆ ಅಭಿಮಾನಿಗಳಾಗಿದ್ದಾರೆ. ನೆನ್ಪಿಟ್ಕೊಳ್ರಿ. ಅದಕ್ಕಾಗ್ಯಾರ ಸಾಮವೇದಕ್ಕೆ ಅಭಿಮಾನಿಗಳಾಗಿ ಬರ್ಕೊಂಡ್ರಿ. ಈಗ ಸಾಮವೇದಕ್ಕೆ ಅಭಿಮಾನಿಗಳು. ಅವ್ರಿಗೆ ಸಾಮ ಅಂತ ಇನ್ನೊಂದು ಕಾರಣಕ್ಕೆ ಹೆಸರು, ಅದು ಮುಂದೆ ನೋಡಂತ. ಈ 12 ಮಂದಿ ಒಳಗ ಭಗವಂತ ಒಬ್ಬ ಬರ್ತಾನ್ರಿ. ಯಾರವ? ವಾಮನ ಅಥವಾ ಉಪೇಂದ್ರ. ದ್ವಾದಶ ಆಯ್ತಲ್ಲ, ಒಬ್ಬ ಬರ್ತಾನೆ. ಅವನೇ ಕೃಷ್ಣನಾದಾಗ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿಕೊಂಡಾನ್ರಿ ಅವ. ಭಗವದ್ಗೀತೆಯಲ್ಲಿ ನಿಂಗೆ ಯಾವ ವೇದ ಬಹಳ ಸೇರ್ತದ ಅಂದ್ರೆ ನಂಗೆ ಸಾಮವೇದ ಬಹಳ ಸೇರ್ತದ ಅಂತ ಹೇಳ. ಯಾಕಂದ್ರೆ ದ್ವಾದಶ ಆದಿತ್ಯರಲ್ಲಿ ಒಂದು ರೂಪದಲ್ಲಿ ಸಾಮವೇದಕ್ಕೆ ಅಭಿಮಾನಿಯಾಗಿದ್ದರಿಂದಲೇನೆ ಇಲ್ಲಿ ಹೇಳ್ಕೊಳ್ಳೋ ಕಾಲಕ್ಕ ನಂಗ ಸಾಮವೇದ ಬಹಳ ಸೇರ್ತದ ಅಂತ ಹೇಳ್ಕೊಂಡ್ಬಿಟ್ಟಾನ. ನೋಡಿ, ಎಲ್ಲಿ ಗೀತಾ ವಾಕ್ಯ, ಎಲ್ಲಿ ಛಾಂದೋಗ್ಯದ ವಾಕ್ಯ, ಭಾರಿ ದೂರ ಅವ್ರಿಪ್ಪ. ಎಲ್ಲಾ ವಾಕ್ಯ ಹೊಂದಿಸ್ಬೇಕು ನಾವೀಗ. ಬರ್ಕೊಡ್ರಿ ಸರ್. ದ್ವಾದಶ ಆದಿತ್ಯದ ಬರ್ಕೊಂಡು ಹೆಸರು ಬರ್ಕೊಡ್ರಿ. ವಿವಸ್ವಾನ್ ಮೊದಲನೇದವರು. ವಿವಸ್ವಾನ್. ಅರ್ಯಮ ಎರಡನೇದವರು. ವಿವಸ್ವಾನ್ ಅರ್ಯಮ. ಪೂಷಾ ಮೂರನೇದವರು. ವಿವಸ್ವಾನ್ ಅರ್ಯಮ ಪೂಷಾ. ಪೂಷಾ ಅಷ್ಟವಸುಗಳಲ್ಲಿ ದೋಷ, ದ್ವಾದಶ ಆದಿತ್ಯರಲ್ಲಿ ಪೂಷಾ. ಎಷ್ಟು ಚಂದ ಇದ್ದಾರೆ ನೋಡ್ರಿ ಹೆಸರಿಲ್ಲದ. ಅವನು ಶುಂಶುಮಾರ ರೂಪಿ ಪರಮಾತ್ಮನ ಅಪ್ಪ ಅವ ದೋಷ. ಇವ ಪೂಷಾ ಯಜ್ಞದೊಳಗೆ ಬಂದು ಹಲ್ ಮುರ್ಕೊಂಡ. ಪೂಷನ್ ಎಂಬ ದೇವತೆ ಪೂಷಾ. ಆಮೇಲೆ ತ್ವಷ್ಟ ಮುಂದಿನವ. 4ನೇದವ ತ್ವಷ್ಟ. 5ನೇದವ ಸವಿತಾ.
ಆರನೇದವ ಭಗಃ, ಏಳನೇದವ ಧಾತ, ಧಾತ, 8 ವಿಧಾತ, 8 ವಿಧಾತ ಆಯ್ತಾ. 9ನೇದವ ವರುಣ, 10ನೇದವ ಮಿತ್ರ, ವರುಣ ಮಿತ್ರ. 11ನೇದವ ಶಕ್ರ ಅಂದ್ರೆ ಇಂದ್ರ, ಶಕ್ರ 11ನೇದವ ಶಕ್ರ. 12ನೇದವ ಉರುಕ್ರಮ ಅಂದ್ರೆ ವಾಮನ, ಉರುಕ್ರಮ ಅಂದ್ರೆ ವಾಮನ. ಅದಿತಿ ಕಶ್ಯಪರಲ್ಲಿ ಹುಟ್ಟಿದವರು ಇವರು. ಇಷ್ಟು ಬರ್ಕೊಂಡ್ಬಿಟ್ರೆ ಮುಗಿದೋತು. ಇಷ್ಟೂರು ಇವರು 12 ಮಂದಿನೂ ಅದಿತಿ ಕಶ್ಯಪರಲ್ಲಿ ಹುಟ್ಟಿದವರು. ನೀವು ಕಲ್ಪನಾ ಸಹಿತ ಮಾಡ್ಲಾರ್ದಷ್ಟು ಚಂದ ಕಲ್ಪನಾ ಮಾಡ್ಸಿವಿ ಇಲ್ಲಿ. ಏನ್ ಹೇಳೇನ ಸ್ವಲ್ಪ ಬಿಡಿಸಿ ಹೇಳೇನ ಒಂಚೂರು ಏನ್ರಿ? ಬೇಡ ಹೌದಿಲ್ಲ, ಬಿಡ್ರಿ, ನಾ ಹೇಳ್ತೀನಿ. ಏನ್ ಮಾಡಿ ಬರ್ತದ ಅವಾಗ? ಮಹಾಭಾರತದಲ್ಲಿ ಯಾರು ಕರ್ಣನಿದ್ದಾನಲ್ಲ, ಆತನೇ ಸೂರ್ಯ, ಆತನೇ ಸಾಮವೇದಕ್ಕೆ ಅಭಿಮಾನಿ. ಪಾತ್ರ ಹೋಗ್ಬಿಡ್ತು, ಕೈ ಬಿಟ್ಟು ಹೋಗ್ಬಿಡುತ್ತೆ, ನಮಗೆ ಗೊತ್ತಾಗಿಲ್ಲ. ನಮಗೆ ಏನ್ರಿ ಶ್ರೀನಿವಾಸ್? ಹೌದಿಲ್ಲ? ಮತ್ತ ರಾಮಾಯಣದಾಗ ಸುಗ್ರೀವೇನಿದ್ದಾನ ಸಾಮವೇದಕ್ಕೆ ಅಭಿಮಾನಿ. ಬಿಡ್ರಿ, ಅವ್ರ ರುಕ್ಮಿಣೀ ದೇವಿ ತಂದೆ ಇದ್ದಾನಲ್ಲ ಭೀಷ್ಮಕ ಮಹಾರಾಜ, ಮಿತ್ರನಾಮಕ ಸೂರ್ಯ, ಆತ ಸಾಮವೇದಕ್ಕೆ ಅಭಿಮಾನಿ. ಅವ ಎಲ್ಲೆಲ್ಲಿದ್ದಾರೋ, ಯಾರ್ಯಾರು ಸೇರ್ಕೊಂಡ್ರೋ ದೇವ್ರೇ, ಹುಡುಕೋತ್ ಹೋಗ್ಬಿಟ್ರೆ ಇಡೀ ಜನ್ಮ ಪೂರ್ತಿ ಓದ್ಕೋತ ಕೂತಿರ್ಬೇಕು ನಾವು. ಬ್ಯಾರೆಯವ್ರನ್ನ ಯಾರು ಮಾತಾಡ್ಸಬಾರ್ದು. ಅರ್ಜುನ ಏನಿದ್ದಾರ ನೋಡ್ರಿ, ಇಂದ್ರ, ಅವರು ಸಾಮವೇದಕ್ಕೆ ಅಭಿಮಾನಿ ಅಂತಿಲ್ಲಿ. ಶಕ್ರಹ ಸಾಮವೇದಾಭಿಮಾನಿಗಳವರು. ಅವತ್ತು ವಾಲಿಯಾಗಿ, ಇವತ್ತು ಇಂದ್ರ ಅರ್ಜುನ ಆಗಿ ಸಾಮವೇದಕ್ಕೆ ಅಭಿಮಾನಿಯಾಗಿ ಭಾರಿ ಆಶ್ಚರ್ಯಪ್ಪ ಎಲ್ಲಾರು. ಮುಂದೆ ಹಿಂಗೆ ಇವ್ರು 12 ಮಂದಿ ಇದ್ದಾರ. ಇವರು ಈ ಉಪಾಸನೆಯನ್ನು ಮಾಡ್ತಾರ. ಶ್ರೀಕೃಷ್ಣಾರ್ಪಣಮಸ್ತು.